ಹಾಲೆಲೂಯಾ 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 ಹಾಲೆಲೂಯಾ. ಪರಿಶುದ್ಧನೆಯುಳ್ಳ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನ ಸ್ತುತಿಸುವಂತೆ ಆರಾಧಿಸುವಂತೆ ನಮ್ಮನ್ನ ತಗ್ಗಿಸ್ತಿದ್ದೇವೆ ದೇವರೇ. ಹಾಲೆಲೂಯಾ. ಹಾಡುಗಳನ್ನ ಹಾಡಿ ನಿಮ್ಮನ್ನ ಸ್ತುತಿಸುವಂತೆ ನಮ್ಮನ್ನ ತಗ್ಗಿಸ್ತಿದ್ದೇವೆ ಸ್ವಾಮಿ. ಹಾಲೆಲೂಯಾ ಆಮೆನ್. ಉಲ್ಲಾಸ ಧ್ವನಿಯಿಂದ ಇವತ್ತು ದೇವರನ್ನ ನಾವು ಸ್ತುತಿಸೋಣ, ಆರಾಧಿಸೋಣ. ಹಾಲೆಲೂಯಾ ಆಮೆನ್. Thank you Jesus, thank you Jesus, thank you Jesus, thank you Jesus. We praise you Lord. Hallelujah 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 hallelujah. ಪರಿಶುದ್ಧನಾದಂತ ನಮ್ಮ ಒಳ್ಳೆ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಕರ್ತನೇ. ಈ ಭಾನುವಾರ ದಿನ ಸ್ವಾಮಿ ಆರಾಧನೆಯ 2ನೇ ಸೆಷನ್ ಅನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. ಹಾಡುಗಳನ್ನ ಕೇಳುವವರು, ಆರಾಧನೆ ಮಾಡುವಂತವರು ಕರ್ತನೆ ಕೂಡಿ ಬಂದಿರುವಂತ ಎಲ್ಲರ ಮೇಲೆಯೂ ದೇವರ ಅಪಾರವಾಗಿರುವಂತಹ ಕೃಪೆ ನೆಲೆಗೊಂಡಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಮಹಾ ಕೃಪೆಗಾಗಿ ಸ್ತೋತ್ರ ಕರ್ತನೆ ದೇವರೇ. ಹಾಲೆಲೂಯ. ದೇವರ ವಾಕ್ಯ ಹೇಳುವ ಹಾಗೆ ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಆಮೆನ್. ಹಾಲೆಲೂಯ. ಆದ್ರಿಂದ ಕರ್ತನೆ ನಿಮ್ಮ ಕೃಪೆಯನ್ನು ಆಶ್ರಯಿಸುತ್ತಾ ಆಮೆನ್ ಹಾಲೆಲೂಯ ಭಯ ಭಕ್ತಿಯೊಂದಿಗೆ ನಿಮ್ಮನ್ನ ಸೇವಿಸುವವರಾಗಿ ಹಾಲೆಲೂಯ ನಿಮ್ಮ ಕರಗಳು ನಮ್ಮನ್ನ ತಗ್ಗಿಸ್ತಿದ್ದೇವೆ. ಎಲ್ಲ ಆಮೆನ್ ಹಾಲೆಲೂಯ ಸೇವೆಗಳನ್ನ ಕೂಡ ಕರ್ತನೆ ಹಾಲೆಲೂಯ ನಿಮ್ಮ ಕರಗಳು ಒಪ್ಪಿಸ್ತಿದ್ದೇವೆ ಸ್ವಾಮಿ. ದೇವದಾಸರುಗಳನ್ನ ದೇವರ ಕರಗಳು ಒಪ್ಪಿಸ್ತಿದ್ದೇವೆ. ಆಮೆನ್ ಹಾಲೆಲೂಯ. ಸ್ತೋತ್ರ ಕಾಣಿಕೆಯನ್ನ ಆಮೆನ್ ಹಾಲೆಲೂಯ ಸಾಕ್ಷಿ ಮಾತುಗಳನ್ನೆಲ್ಲವನ್ನ ಅನುಗ್ರಹಿಸಿರಿ, ಆಶೀರ್ವದಿಸಿರಿ ಕರ್ತನೆ. ಹಾಲೆಲೂಯ ಆರಾಧಿಸುವಾಗ ಯಾರು ಕೂಡ ಆಮೇಲೆ ಹಾಲೆಲೂಯ ಸುಮ್ಮನೆ ಇರದೆ ದೇವರನ್ನ ಸ್ತುತಿಸುವಂತೆ, ಹೃದಯದ ಆಳದಲ್ಲಿ ಕರ್ತನನ್ನು ಆರಾಧಿಸುವಂತೆ ಆಮೇಲೆ ಹಾಲೆಲೂಯ ದೇವರ ಸಭೆಯನ್ನು ಒಪ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮ ನೋಟ, ಚಿಂತೆ, ಕ್ರಿಯೆ, ಮಾತುಗಳಲ್ಲಿ ಬಂದಂತ ಎಲ್ಲ ತಪ್ಪುಗಳನ್ನ ಕ್ಷಮಿಸಿರಿ. ಈ ಸಮಯ ಕರ್ತನೆ ಪೂರ್ಣವಾಗಿ ನಿಮ್ಮ ನಾವು ಮಹಿಮೆಗಾಗಿ ನಮ್ಮನ್ನು ಒಪ್ಪಿಸುತ್ತಿದ್ದೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾವು ದೇವರನ್ನ ಆರಾಧಿಸುವಂತೆ ಆಮೆನ್ ನಮ್ಮನ್ನ ಬಿಟ್ಟು ಕೊಡೋಣ, ನಮ್ಮನ್ನು ಒಪ್ಪಿಸೋಣ. ಹಾಲೆಲೂಯ. ಕೀರ್ತನೆ 33ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ, ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಇವತ್ತು ದೇವರನ್ನ ಸ್ತುತಿಸುವಂಥದ್ದು ಯುಕ್ತವಾಗಿದೆ, ಉತ್ತಮವಾಗಿದೆ. ಕಾರಣ ನನ್ನ ಯೇಸು ನನಗೆ ಉತ್ತಮ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಅವನ ಈ ಹಾಡನ್ನ ಹಾಡುತ್ತಾ ದೇವರನ್ನ ಆರಾಧಿಸೋಣ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗದ ದೇವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಆಮೆನ್. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಹೇಳೋಣ. ಆತನೆಂದಿಗೂ ಬದಲಾಗನು. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ಹೌದು, ನನ್ನ ಯೇಸು ನನಗೆ ಉತ್ತಮ. ಸಂತೋಷದಿಂದ ಆತನೆಂದಿಗೂ ಬದಲಾಗನು. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಆತ ಆದಿಯು ಅಂತ್ಯವೂ ದಿವ್ಯ ಪ್ರೀತಿಯ ಮೂಲವು. ಆತ ಆದಿಯು ಅಂತ್ಯವೂ ದಿವ್ಯ ಪ್ರೀತಿಯ ಮೂಲವು. 10,000ಗಳಲ್ಲಿ ಅತಿ ಶ್ರೇಷ್ಠ
ಸ್ತೋತ್ರಕ್ಕೆ ಯೋಗ್ಯನು, 10,000ಗಳಲ್ಲಿ ಅತಿ ಶ್ರೇಷ್ಠನು, ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನನ್ನ ಸಂಕಟವು ನೀಗಿತು, ಕಣ್ಣೀರಲ್ಲವ ತೊಳೆದ. ನನ್ನ ಸಂಕಟವು ನೀಗಿತು, ಕಣ್ಣೀರಲ್ಲವ ತೊಳೆದ. ಭಕ್ತರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ಆಗುವೆನು. ಭಕ್ತರಾಜನಾಗಿ ತೋರಲ್ಪಡುವಾಗ ನಾನು ಆತನಂತೆ ಆಗುವೆನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. ಕಾಲ್ವರಿ ಬೆಟ್ಟದ ತುದಿಯೋಳ್ ಮುಳ್ಳಿನ ಕಿರೀಟ ಧರಿಸಿ, ಕಾಲ್ವರಿ ಬೆಟ್ಟದ ತುದಿಯೋಳ್ ಮುಳ್ಳಿನ ಕಿರೀಟ ಧರಿಸಿ, ನನ್ನ ಪಾಪದ ಭಾರವ ನೀಗಿಸಿದ, ಹೊಸ ಜೀವವ ಕೊಟ್ಟವನೇ. ಹೇಳು ನನ್ನ ಪಾಪದ ಭಾರವ ನೀಗಿಸಿದ, ಹೊಸ ಜೀವವ ಕೊಟ್ಟವನೇ. ನನ್ನ ಪಾಪದ ಭಾರವ ನೀಗಿಸಿದ, ಹೊಸ ಜೀವವ ಕೊಟ್ಟವನೇ. ನನ್ನ ಪಾಪದ ಭಾರವ ನೀಗಿಸಿದ, ಹೊಸ ಜೀವವ ಕೊಟ್ಟವನೇ. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನನ್ನ ಯೇಸು ನನಗೆ ಉತ್ತಮ, ಆತನೆಂದಿಗೂ ಬದಲಾಗನು. ನಿನ್ನೆಯೂ ಈ ಹೊತ್ತು ನಾಳೆಯೂ ಎಂದಿಗೂ ಆತನೆಂದಿಗೂ ನನ್ನ ಕುರುಬ. 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 நன்றிய துதி பாடு, நம் இயேசுவை நாவாலே என்றும் பாடு. நன்றிய துதி பாடு, நம் இயேசுவை நாவாலே என்றும் பாடு. நன்றியால் நன்றிய துதி பாடு, நம் இயேசுவை நாவாலே என்றும் பாடு. நன்றிய துதி பாடு, நம் இயேசுவை நாவாலே என்றும் பாடு. வல்லவர் நல்லவர் போதுமானவர், வார்த்தையில் உண்மையுள்ளவர். வல்லவர் நல்லவர் போதுமானவர், வார்த்தையில் உண்மையுள்ளவர். நன்றியா துதி பாடு, நம் இயேசுவை நாவாலே என்றும் பாடு. நன்றியா துதி பாடு, நம் இயேசுவை நாவாலே என்றும் பாடு. எரிகோ பாதிலும் முன்னே வந்தாலும் இயேசு உந்தன் முன்னே செல்கிறார். எரிகோ மாதிலும் முன்னே வந்தாலும் இயேசு உந்தன் முன்னே செல்கிறார். காலங்கிடாதே திகைக்கிடாதே, துதியினால் இடிந்து விடும். காலங்கிடாதே திகைக்கிடாதே, துதியினால் இடிந்து விடும். நன்றியால் நன்றியால் துதி பாடு, நம் இயேசுவை நாவாலே என்றும் பாடு. 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 ஓ நன்றியால் துதி பாடு, நம் இயேசுவை நாவாலே என்றும் பாடு. நன்றியால் துதி பாடு, நம் இயேசுவை நாவாலே
போதுமானவர், வார்த்தையில் உண்மையுள்ளவர். நல்லவர் நல்லவர் போதுமானவர், வார்த்தையில் உண்மையுள்ளவர். வல்லவர் நல்லவர் போதுமானவர், வார்த்தையில் உண்மையுள்ளவர். நன்றியா துதி பாடு நம் இயேசுவை, நாவாலே என்றும் பாடு. நன்றியா துதி பாடு நம் இயேசுவை, நாவாலே என்றும் பாடு. நன்றியா துதி பாடு நம் இயேசுவை, நாவாலே என்றும் பாடு. ஓ நன்றியா துதி பாடு நம் இயேசுவை, நாவாலே என்றும் பாடு. ஹல்லேலூயா. ஓ நன்றியால் ஆண்டவரே, ஹல்லேலூயா துதிக்கலாமா? ஹல்லேலூயா. Thank you Jesus. Praise the Lord. We love you Lord. Hallelujah. Oh ಯೇಸುವೇ, ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ. ಹಲ್ಲೇಲೂಯಾ. ಆತನಿಗೆ ಉಲ್ಲಾಸ ಧ್ವನಿಯನ್ನು ಮಾಡಿರಿ. ಹಲ್ಲೇಲೂಯಾ. ನೀತಿವಂತರೇ, ಆತನ ಸ್ತುತಿಸುವಂತದ್ದು ಯುಕ್ತವಾಗಿದೆ. ಆಮೆನ್. ಹಲ್ಲೇಲೂಯಾ. 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 ನಾವು ಭರವಸೆ ಇಡುವತಕ್ಕ ಹಲ್ಲೇಲೂಯಾ ಉತ್ತಮನಾದ ದೇವರು ಯೇಸು. ಹಲ್ಲೇಲೂಯಾ. Praise the Lord. ಹಲ್ಲೇಲೂಯಾ. ಜೋರಾಗಿ ನಮ್ಮ ಕರಗಳನ್ನು ತಟ್ಟುತ್ತಾ ಯೇಸುವಿಗೆ Thank you Jesus. Praise the Lord. Hallelujah. Thank you Jesus. Thank you Jesus. Thank you Jesus. Hallelujah. Praise the Lord. Praise the Lord. Hallelujah. Amen. ದೇವರಿಗೆ ಸ್ತೋತ್ರ. Hallelujah. ನಾವಾಗಿರುವಂತಹ ಜಾಗದಿಂದ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. Praise the Lord. ಮತ್ತೆ ನಾವು ದೇವರನ್ನ ಆರಾಧಿಸೋಣ. ಆಗುವಂತವರು ಎದ್ದು ನಿಂತುಕೊಂಡು ಆಮೆನ್. ದೇವರನ್ನ ನಾವು ಆರಾಧಿಸುವುದಕ್ಕಾಗಿ ಮತ್ತೊಮ್ಮೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸೋಣ. Praise the Lord. Hallelujah. Thank you Jesus. Thank you Jesus. Hallelujah. Hallelujah. ಪ್ರಿಯ ದೇವರ ಮಕ್ಕಳೇ, ಮನುಷ್ಯರಲ್ಲಿ ಆಶ್ರಯ ಇಡುವುದಕ್ಕಿಂತ ಯೆಹೋವನಲ್ಲಿ ಆಶ್ರಯ ಇಡುವಂಥದ್ದು ಆಮೆನ್. ಹಲ್ಲೇಲೂಯಾ ಯುಕ್ತವಾಗಿದೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಅದಾಗಿದೆ ಒಳ್ಳೆಯದು. ಹಲ್ಲೇಲೂಯಾ. ಆಮೆನ್. ನಾವು ದೇವರನ್ನ ಸ್ತುತಿಸುವುದಕ್ಕಿಂತ ಮುಂಚೆ ಒಂದೆರಡು ವಿಷಯಗಳನ್ನ ಹೇಳ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. ನಾವು ಯಾರ ಮನುಷ್ಯರ ಬಳಿಗೆ ಹೋಗಿ ಸರ್ ನಮಗೆ ಸ್ವಲ್ಪ ಕಷ್ಟ ಇದೆ, ಒಂದು 5,000 ರೂಪಾಯಿ 10,000 ರೂಪಾಯಿ ಬೇಕು ಎಂಬುದಾಗಿ ಹೇಳಿದ್ರೆ, ಮನುಷ್ಯರಾಗಿರುವಂಥವರು ಅವರು ನಮ್ಮ ಬಹಳ ಒಳ್ಳೆ ಸ್ನೇಹಿತರಾಗಿದ್ದರೆ ಏನು ಮಾಡ್ತಾರೆ? ಅವ್ರು ನಮಗೆ ಆ ದುಡ್ಡನ್ನು ಕೊಡ್ತಾರೆ. ಇಲ್ಲ ಅಂದರೆ ಕೆಲವೊಮ್ಮೆ ನಮ್ಮ ಹತ್ರ ಅಷ್ಟಿಲ್ಲ, ನಮ್ಮ ಹತ್ರ ಇರೋದು 5,000 ಮಾತ್ರ, ಅಷ್ಟೇ ಕೊಡೋಕ್ಕಾಗೋದು, ಇಲ್ಲ ಅದರ ಅರ್ಧ ಮಾತ್ರ ಕೊಡ್ತೇನೆ ಎಂಬುದಾಗಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಕೆಲವರು ಇವ್ರಿಗೆ ಕೊಟ್ಟರೆ ಮತ್ತೆ ವಾಪಸ್ ಸಿಗೋದಿಲ್ಲಪ್ಪ, ಅದಕ್ಕೆ ಇವರಿಗೆ ಕೊಡೋದೇ ಬೇಕಾಗಿಲ್ಲ ಅಂತ ಕೂಡ ಚಿಂತೆ ಮಾಡಿ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯರು ಈ ಪ್ರಕಾರವಾಗಿ ಅನೇಕ ಆಲೋಚನೆಗಳು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ನಮ್ಮ ದೇವರು, ಆತನ ಬಳಿಗೆ ನಾವು ಬಂದು ಪ್ರಾರ್ಥನೆ ಮಾಡುವುದಾದರೆ, ನಾವು ಮೊಣಕಾಲೂರುವುದಾದರೆ, ನಮ್ಮ ಅವಶ್ಯಕತೆಗಳಿಗಿಂತ ಹೆಚ್ಚಾಗಿ ಕೊಡಲು ಆತನು ಶಕ್ತನಾದ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಇವತ್ತು ಬೆಳಗಿನ ಸೆಷನ್ನಲ್ಲಿ ಜಕ್ಕಾಯನ ಕುರಿತಾಗಿ ಒಂದು ಮಾತನ್ನು ಕೇಳಿದ್ವಿ. ಜಕ್ಕಾಯನಿಗೆ ಯೇಸುವನ್ನು ನೋಡಬೇಕು ಅನ್ನೋ ಆಸೆ ಮಾತ್ರ. ಆದರೆ ಯೇಸು ಹೇಳಿದ್ದೇನು? ಜಕ್ಕಾಯನೇ, ನಾನು ನಿನ್ನ ಮನೆಗೆ ಬರ್ತಾ ಇದ್ದೀನಿ, ನಿನ್ನನ್ನು ಬರೀ ನೋಡೋದು ಮಾತ್ರವಲ್ಲ, ನಾನು ನಿನ್ನ ಮನೆಗೆ ಬರ್ತೀನಿ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಯೇಸು ಹೇಳ್ತಾನೆ, ನಿನ್ನ ಮನೆಗೆ ಮಾತ್ರ ಅಲ್ಲ ನಾನು ಬರೋದು, ನೀನು ನಾಶವಾಗದೆ ನಿನ್ನನ್ನು ರಕ್ಷಿಸುವುದಕ್ಕಾಗಿ ಕೂಡ ನನಗೆ ಮನಸ್ಸಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. ಆಮೇಲೆ ಕೇಳುವುದಕ್ಕಿಂತ ಬೇಡುವುದಕ್ಕಿಂತ ಹೆಚ್ಚಾಗಿ ಕೊಡುವ ದೇವರು ಆಮೇಲೆ ನಮ್ಮ ಯೇಸು. ಹಲ್ಲೇಲೂಯಾ. ಆಮೇಲೆ ಕರಗಣ ತಟ್ಟುತ್ತಾ ಯೇಸುವಿಗೆ ಮಹಿಮೆ. ಪ್ರೈಸ್ ದಿ ಲಾರ್ಡ್. ಹಲ್ಲೇಲೂಯಾ. 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 ಪ್ರಿಯ ದೇವರ ಮಕ್ಕಳೇ, ಆಮೇನ್. ಈ 33ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ನೋಡ್ತೇವೆ, ಯೆಹೋವನ ವಚನವು ಯಥಾರ್ಥವಾದದ್ದು. ಹಿಸ್ ವರ್ಡ್ ಈಸ್ ಟ್ರೂ ಅಂಡ್ ರೈಟ್. ಪ್ರೈಸ್ ದಿ ಲಾರ್ಡ್. ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನಾಗಿದ್ದಾನೆ. ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಪ್ರೈಸ್ ದಿ ಲಾರ್ಡ್. ನಿಮಗೆ ಗೊತ್ತಾ, ಭೂಲೋಕವೆಲ್ಲ ಆತನ ಕೃಪೆ, ಅನ್ಫೈಲಿಂಗ್ ಲವ್ ಇಂದ ತುಂಬಿದೆ. ಪ್ರೈಸ್ ದಿ ಲಾರ್ಡ್. ಈ ಕೃಪೆ ನಿನಗೆ ಬೇಕಾದರೆ
ನೀನು ಆತನ ವಾಕ್ಯದಲ್ಲಿ ಆಮೇಲೆ ಅನುಸರಿಸಿ ಜೀವಿಸುವನಾಗಿರಬೇಕು. ಆತನು ಇಷ್ಟಪಡೋದು ಏನು ಗೊತ್ತಾ? ನೀನು ಆತನಲ್ಲಿ ಭಯಭಕ್ತಿ ಉಳ್ಳವನಾಗಿ ನೀತಿ ನ್ಯಾಯದ ಮಾರ್ಗದಲ್ಲಿ ನಡೆಯುವನಾದರೆ ಆತನು ನಿನ್ನ ಪ್ರೀತಿಸುವನಾಗಿದ್ದಾನೆ. ಆಮೇನ್. ಆತನ ವಾಕ್ಯ ಹೇಳುವಾಗಿದೆ, ಆತನ ಕೃಪೆಯು ಮಹಾಕೃಪೆಯು ನಿನ್ನನ್ನು ಆವರಿಸಿಕೊಳ್ಳುತ್ತದೆ. ಪ್ರೈಸ್ ದಿ ಲಾರ್ಡ್. ಆಮೇನ್. ಆತನ ಫೇವರ್, ದಯೆಯು ಆಮೇಲೆ ನಿನ್ನ ಮೇಲೆ ಯಾವಾಗಲೂ ಇರುತ್ತದೆ. ನೀನು ಏನೇ ಮಾಡಿದ್ರೂ ಕೂಡ ನಿನ್ನ ಮೇಲೆ ಆತನ ದಯೆ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದ್ರಿಂದ ನಮಗೆ ಗೊತ್ತಿಲ್ಲದೆ ಏನಾದರೂ ನಮ್ಮ ಜೀವನದಲ್ಲಿ ತಪ್ಪು ಬಂದು ಹೋಗುವುದಾದರೆ ಆ ನಿಮಿಷವೇ ಕರ್ತನೇ, ತಿಳಿಯದೇ ಬಂದಂಥ ತಪ್ಪುಗಳನ್ನು ದೇವರೊಟ್ಟಿಗೆ ನಾವು ಕ್ಷಮೆ ಕೇಳುವನಾಗಿರೋಣ. ಪ್ರೈಸ್ ದಿ ಲಾರ್ಡ್. ಆಮೇನ್. ಹಲ್ಲೆಲೂಯಾ. ಆಮೇನ್. ಯಾವ ಯೋಗ್ಯತೆ ಇಲ್ಲದಂಥ ನಮ್ಮನ್ನು ಯೋಗ್ಯರಾಗಿ ದೇವರು ನಿಲ್ಲಿಸಿದನು. ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಈ ದೇವರನ್ನು ನಾವು ಸ್ತುತಿಸೋಣ, ನಮ್ಮ ಕರಗಳ ಮೇಲೆ ತೋಣ. मैं योग्य तो नहीं यीशु तेरे प्यार पाने को, मैं योग्य तो नहीं तेरी भलाई पाने को, फिर भी तूने प्यार किया, फिर भी तूने सम्मान दिया, फिर भी तूने प्यार किया, फिर भी तूने सम्मान दिया. ऐसा गहरा प्रेम तू, धन्यवाद करूं सदा. ऐसा गहरा प्रेम तू, धन्यवाद करूं सदा. ಓ ಕರ್ತನೇ, ಎಲ್ಲ ವೇಳೆಯಲ್ಲೂ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಿನ್ನ ಪ್ರೀತಿಯನ್ನ ಆಮೇಲೆ ನಾನು ಎದುರು ನೋಡ್ತಿದ್ದೇನೆ. ಸ್ವಾಮಿ, ನೀನಲ್ಲದೆ ನನಗೆ ಬೇರೆ ಯಾರೂ ಇಲ್ಲ. ಕರ್ತನೇ, मेरी सोच भी बुरी ही थी, खराब भी करता ही था. मेरे सोच भी बुरी ही थी, खराब भी करता ही था. फिर भी तूने दया किया, फिर भी तूने क्षमा किया, फिर भी तूने दया किया, फिर भी तूने क्षमा किया. ऐसा गहरा प्रेम तू, धन्यवाद करूं सदा. ऐसा गहरा प्रेम तू, धन्यवाद करूं सदा. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ, ನಿಮ್ಮ ಕರುಣೆಗಾಗಿ ಸ್ತೋತ್ರ. ನಿಮ್ಮನ್ನೇ ಆರಾಧಿಸ್ತೇವೆ. मैं योग्य तो नहीं यीशु तेरे प्यार पाने को, मैं योग्य तो नहीं तेरी भलाई पाने को, फिर भी तूने प्यार किया, फिर भी तूने सम्मान दिया, फिर भी तूने प्यार किया, फिर भी तूने सम्मान दिया. ऐसा गहरा
तू धन्यवाद करूं सदा। ऐसा गहरा प्रेम तू धन्यवाद करूं सदा। ऐसा गहरा प्रेम तू धन्यवाद करूं सदा। ऐसा गहरा प्रेम तू धन्यवाद करूं सदा। Thanks, Lord. Hallelujah. தாய் போல தேற்றி தந்தை போல ஆற்றி தோள் மீது சுமந்திடும் என்னேசையா. தாய் போல தேற்றி தந்தை போல ஆற்றி தோள் மீது சுமந்திடும் என்னேசையா. உம்மை போல புரிந்து கொள்ள யாரும் இல்லையே, உம்மை போல அரவணைக்க யாரும் இல்லையே, உம்மை போல புரிந்து கொள்ள யாரும் இல்லையே, உம்மை போல அரவணைக்க யாரும் இல்லையே. நீர் போதும் என் வாழ்விலே ஏசையா, நீர் போதும் என் வாழ்விலே. நீர் போதும் என் வாழ்விலே ஏசையா, நீர் போதும் என் வாழ்விலே. ಕರಗಳು ನಮ್ಮ ಇಡ್ತಾ ಹೇಳೋಣ. நீர் போதும் என் வாழ்விலே ஏசையா, நீர் போதும் என் வாழ்விலே. நீர் போதும் என் வாழ்விலே ஏசையா. மலை போல துன்பம் என்னை சூழும் போது அதை பனி போல உருகிட செய்பவரே. மலை போல துன்பம் என்னை சூழும் போது அதை பனி போல உருகிட செய்பவரே. கண்மணி போல் என்னை காப்பவரே, உள்ளங்கையில் பொறுத்தன்னை நினைப்பவரே. கண்மணி போல் என்னை காப்பவரே, உள்ளங்கையில் பொறுத்தன்னை நினைப்பவரே. நீர் போதும் என் வாழ்விலே ஏசையா, நீர் போதும் என் வாழ்விலே. ஐயா, நீர் போதும் என் வாழ்விலே ஏசையா, நீர் போதும் என் வாழ்விலே. பலவீன நேரம் என் கிருபை உனக்கு போதும், உன் பலவீனத்தில் என் பலன் தருவேன் என்றீ. பலவீன நேரம் என் கிருபை உனக்கு போதும், உன் பலவீனத்தில் என் பலன் தருவேன் என்றீ. நிழல் போல என் வாழ்வில் வருபவரே, விலகாமல் துணை நின்று காப்பவரே. நிழல் போல என் வாழ்வில் வருபவரே, விலகாமல் துணை நின்று காப்பவரே. நீர் போதும் என் வாழ்விலே ஏசையா, நீர் போதும் என் வாழ்விலே. நீர் போதும் என் வாழ்விலே ஏசையா, நீர் போதும் என் வாழ்விலே. தாய் போல தேற்றி தந்தை போல ஆற்றி தோள் மீது சுமந்திடும் என் ஏசையா. தாய் போல தேற்றி தந்தை போல ஆற்றி தோள் மீது
சுமந்திடும் என்னேசையா. உம்மை போல புரிந்து கொள்ள யாரும் இல்லையே, உம்மை போல அரவணைக்க யாரும் இல்லையே. ஓ, உம்மை போல புரிந்து கொள்ள யாரும் இல்லையே, உம்மை போல அரவணைக்க யாரும் இல்லையே. நீர் போதும் என் வாழ்விலே ஏசையா, நீர் போதும் என் வாழ்விலே ஏசையா, நீர் போதும் என் வாழ்விலே, நீர் போதும் என் வாழ்விலே, நீர் போதும் என் வாழ்விலே ஏசையா, நீர் போதும் என் வாழ்விலே. ಹೇಳೋಣ, ನೀರ್ போதும் என் வாழ்விலே ஏசையா, நீர் போதும் என் வாழ்விலே. ஆஹா ஹா லேலுயா, ஆஹா ஹா லேலுயா, ஆஹா ஹா லேலுயா, ஆஹா Praise the Lord, hallelujah. ಕರಗಳನ್ನು ತಟ್ಟುತ್ತಾ ಯೇಸುವಿಗೆ hallelujah, hallelujah. ஓ, உம்மை போல புரிந்து கொள்ள ஆண்டவர், ஆமென், hallelujah. தகப்பனே, தகப்பனே, அப்பா, ನನ್ನ ತಂದೆಯೇ, ನಿಮಗೆ ಸ್ತೋತ್ರ. ನನ್ನನ್ನು ಸರಿಯಾಗಿ ನೀನು ತಿಳಿದುಕೊಂಡವನಾಗಿದ್ದೀನಿ, ನಿಮಗೆ ಸ್ತೋತ್ರ, ಸ್ತೋತ್ರ, hallelujah. Thank you Jesus, thank you Jesus, thank you Jesus. ಕರ್ತನೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿಮ್ಮನ್ನು ಸ್ತುತಿಸುವಂತೆ, ಆರಾಧಿಸುವಂತೆ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರಪ್ಪ. ಕರ್ತನೇ, ಮುಂದಿರುವಂತ ಸೇವೆಗಾಗಿ ಸ್ತೋತ್ರ ಮಾಡ್ತಿದ್ದೇನೆ. ಕೂಡಿ ಬಂದಿರುವಂತ ಎಲ್ಲರನ್ನ ಆಶೀರ್ವದಿಸಿರಿ, ಅನುಗ್ರಹಿಸಿರಿ ಸ್ವಾಮಿ. ಆಮೇನ್, ಹಾಲೆಲೂಯಾ. ಆರಾಧನೆ ನೋಡುವಂತವರು, ಆಮೇನ್, ಹಾಲೆಲೂಯಾ, ಶಬ್ದ ಕೇಳುವವರೆಲ್ಲರೂ ಯೇಸುವಿನ ನಾಮದಲ್ಲಿ ಅನುಗ್ರಹಿಸಲ್ಪಡಲಿ. ಕರ್ತನೇ, ಹಾಲೆಲೂಯಾ. ಮುಂದಿರುವಂತ ಆಮೇನ್ ಸಾಕ್ಷಿಯನ್ನ, ಸ್ತೋತ್ರ ಕಾಣಿಕೆ, ಎಲ್ಲ ದೇವರ ವಾಕ್ಯಗಳನ್ನ ಆಶೀರ್ವದಿಸಿ ಕೊಡಿರಿ ಕರ್ತನೇ. ಬೌದ್ಧಿಕವಾಗಿ, ಆತ್ಮಿಕವಾಗಿ ಆಮೇನ್ ಆಶೀರ್ವದಿಸಲ್ಪಡಲಿ ಎಂಬುದಾಗಿ ಆಮೇನ್ ಪ್ರಾರ್ಥಿಸುತ್ತಿದ್ದೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. Amen. Amen. Why don't we put our hands together once again? Give the Lord the glory and honor and praise. Hallelujah. Amen. Hallelujah. Amen. Can you just lift your Bibles to read Jeremiah chapter 17 verse. ಆಮೇಲೆ ನಮ್ಮ ವೇದ ಪುಸ್ತಕವನ್ನು ನಾವು ತೆಗೆದುಕೊಳ್ಳೋಣ. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 5 to 8. Jeremiah chapter 17 verse 5 to 8. 17ನೇ ಅಧ್ಯಾಯ ಜೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 5 ರಿಂದ 8. If you are here, say hey. ಇಲ್ಲಿರುವಂತವರು ಹೇ ಎಂಬುದಾಗಿ ಹೇಳೋಣ. Hey! Hallelujah! Hallelujah! Amen. Jeremiah chapter 17 verse 5 to 8. So if you are there, say amen. Okay. So 1, 2, 3, go. This is what the Lord says
Cursed is the one who trusts in man, who draws strength from mere flesh, and whose heart turns away from the Lord. That person will be like a bush in the wastelands. They will not see prosperity when it comes. They will dwell in the parched places of the desert, in a salt land where no one lives. But blessed is the one who trusts in the Lord, whose confidence is in him. They will be like a tree planted by the water that sends out its roots by the stream. It does not fear when heat comes. Its leaves are always green. It has no worries in a year of drought and never fails to bear fruit. Hallelujah. Hallelujah. Dear Father, we thank you, Lord, for this wonderful day of worship as we have come here. We acknowledge that it is not only, Praise the Lord. Lord, our worship doesn't only, Lord, limited to the time, but our life itself a worship to you. We dedicate our life to you, Lord, even as we sit in thy presence. Minister to us and minister to each and every one watching us online. And we acknowledge Holy Spirit is the leader and the guider and the minister today. We surrender ourselves completely. The one who preaches, brings the word, and the people who hear. Everybody belongs to you. And Lord Jesus, your name be glorified in everything we do. In Jesus' mighty name we pray. And the church said, Amen. Amen. Can we put the Lord? Can we give the Lord a big hand of praise this morning? ಕರಗಳನ್ನು ತಟ್ಟಿ Amen. ದೇವರಿಗೆ Please be ಮಹಿಮೆಯನ್ನು ಕೊಡೋಣ. seated. Please be seated. Praise the Lord. Please be ಎಲ್ಲರೂ seated. ಕೂತ್ಕೊಳ್ಳೋಣ. Amen. What a privilege to be once again in the house of God this morning. ಆಮೇನ್ ದೇವರ ಆಲಯದಲ್ಲಿ ಕೂಡಿ ಬರುವಂತದ್ದು ಆಮೇನ್ ಮಹಾ ಒಂದು ಭಾಗ್ಯವಾಗಿದೆ. And it's good to hear the word of God every morning. We come to thy presence. God has word to give to us. ಆಮೇನ್ ದೇವರು ಆಮೇನ್ ತನ್ನ ವಾಕ್ಯವನ್ನ ಕಲಿಸಲು ಆಮೇನ್ ಹಾಳಲ್ವಿ ಆತನು ಮನಸ್ಸುಳ್ಳವನಾಗಿದ್ದಾನೆ. ಆದ್ರಿಂದ ದೇವರ ವಾಕ್ಯಕ್ಕೆ ನಾವು ಶ್ರದ್ಧೆ ಕೊಟ್ಟು ನಾವು ಕೇಳೋಣ. When God speaks, something happens. ದೇವರು ಮಾತನಾಡುವಾಗ ಕೆಲವೊಂದು ಕಾರ್ಯಗಳು ಸಂಭವಿಸುತ್ತವೆ. Can you say amen? ಆಮೆನ್. When God speaks, something happens. ಆಮೇನ್ ದೇವರು ಮಾತನಾಡುವಾಗ ಕೆಲವು ಕಾರ್ಯಗಳು ಸಂಭವಿಸುತ್ತದೆ. It is not only something, what he intends will come to pass as he speaks. ಆಮೇಲೆ ಏನೋ ಒಂದು ಕಾರ್ಯ ಆಗುವಂತದಲ್ಲ, ಆತನ ಮನಸ್ಸಲ್ಲಿರುವಂತ ಕಾರ್ಯಗಳು ಹಾಗೆ ಸಂಭವಿಸುತ್ತದೆ. Come on church, this morning as the Lord speaks to you, I believe something what God has intended will come to pass in your life. ಆದ್ರಿಂದ ಸಭೆಯೇ ಆಮೇಲೆ ನೀವು ಒಂದು ಕಾರ್ಯ ನಂಬಿಕೆಯಿಂದ ಸ್ವೀಕರಿಸಿರಿ. ದೇವರು ನಿನ್ನ ಕುರಿತಾಗಿರುವಂತ ಎಲ್ಲ ಪದ್ಧತಿಗಳು ಆತನು ನೆರವೇರಿಸುವ ದೇವರಾಗಿದ್ದಾನೆ. God is a God who does wonders for his people. ಆಮೇಲೆ ನನ್ನ ದೇವರು ತನ್ನ ಜನಾಂಗಕ್ಕೆ ಆತನು ಅದ್ಭುತ ಕಾರ್ಯಗಳನ್ನ ಮಾಡುವ ದೇವರಾಗಿದ್ದಾನೆ. God is a God who leads his people, never forsake them. ಆಮೇಲೆ ನಮ್ಮ ದೇವರು ತನ್ನ ಜನಾಂಗವನ್ನ ಆತನು ಎಂತ ಸಮಯದಲ್ಲಿ ನಡೆಸುವ ದೇವರಾಗಿರ್ತಾನೆ. Maybe today you have come to this place thinking that God has forsaken you. You are very standing aloof from the Lord, but God says to you, God's love is still there deep for you today. ಆಮೇಲೆ ಒಂದು ವೇಳೆ ನೀನು ಚಿಂತೆ ಮಾಡಬಹುದು, ದೇವರು ನಿನ್ನ ತಳ್ಳಿ ಬಿಟ್ಟಿದ್ದಾರೆ, ಆಮೇಲೆ ನಿನಗೆ ಯಾವ ಒಂದು ಆಮೇಲೆ ರೀತಿಯಾಗಿರುವಂತಹ ಒಂದು ಅನುಭವ ಕಾಣಿಸ್ತಾ ಇಲ್ಲ ಎಂಬುದಾಗಿ. ಆದ್ರೆ ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮ ಕುರಿತಾಗಿ ಚಿಂತಿಸುವನಾಗಿದ್ದಾನೆ. Hallelujah. ಆಮೆನ್. God's love is still there. ಆಮೇಲೆ ದೇವರ ಪ್ರೀತಿಯು ಈಗಲೂ ಕೂಡ ನಿಮ್ಮ ಮೇಲೆ ಇದೆ. People will leave you on the way, but God never. ಮನುಷ್ಯರು ನಿಮ್ಮನ್ನ ಕೈ ಬಿಡ್ತಾರೆ, ಆದ್ರೆ ದೇವರು ಕೈ ಬಿಡುವ ದೇವರಲ್ಲ. People will forget you, but God will never forget you. ಆಮೆನ್. ಮನುಷ್ಯರು ನಿಮ್ಮನ್ನ ಮರೆತು ಬಿಡಬಹುದು, ಆದ್ರೆ ದೇವರು ಮರೆಯುವ ದೇವರಲ್ಲ. Say amen to that. It will be confirmed in your life. ಆಮೆನ್. ನೀವು ನಂಬುದಾದ್ರೆ ಆಮೆನ್ ಎಂಬುದಾಗಿ ಹೇಳಿ ಅದನ್ನ ನಂಬಿರಿ, ಸ್ವೀಕರಿಸಿರಿ. Amen. Hallelujah. Hallelujah. I welcome you all to this wonderful time of being together in the presence of God to this service. ಆಮೆನ್. ಈ ಒಂದು ಆಮೆನ್ ಆರಾಧನೆಗೆ ನಿಮ್ಮನ್ನೆಲ್ಲರನ್ನು ಕೂಡ ನಾನು ಸ್ವಾಗತ ಮಾಡುವವನಾಗಿದ್ದೇನೆ. And all those people who are watching us online, we welcome you. May the Lord bless you as we together continue in the presence of God. ಆಮೆನ್. ನಮ್ಮನ್ನ ಆನ್ಲೈನ್ ಇಂದ ಕೂಡ ವೀಕ್ಷಿಸ್ತಾ ಇರುವಂತ ಎಲ್ಲರಿಗೂ ಕೂಡ ಕ್ರಿಸ್ತ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಯನ್ನ ಆಮೆನ್ ಹೇಳುವವನಾಗಿದ್ದೇನೆ. Without much introduction, I'm just going into the word of God. We are meditating on the favor of God these days. ಆಮೇಲೆ ಬಹಳ ಸಮಯ ತೆಗೆದುಕೊಳ್ಳದೆ ನಾನು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗ್ತಿದ್ದೇನೆ. ಆಮೇಲೆ ಕಳೆದ ದಿವಸಗಳಲ್ಲಿ ನಾವು ಕೇಳ್ತಾ ಇದ್ದದ್ದು ಆಮೇಲೆ ದೇವರ ದಯೆಯ ಕುರಿತಾಗಿ. Amen. Hallelujah. ಆಮೆನ್. God's favor is always available for us. ಆಮೇಲೆ ದೇವರ ದಯೆಯು ಯಾವಾಗಲೂ ನಮಗೆ ಆಮೇನ್ ನಮ್ಮ ಮುಂದೆ ಇರುವಂತದ್ದಾಗಿದೆ. This is what we are learning. We said about a praying church never lack
the favor of God. ನಾವು ಕಲಿತಾ ಇದ್ದಂತ ವಿಷಯ ಪ್ರಾರ್ಥಿಸುವಂತ ಒಂದು ಸಭೆ ದೇವರ ದಯೆಯ ಯಾವ ಕೊರತೆಯೂ So ಅದಕ್ಕಿರುವುದಿಲ್ಲ. the word which we read was Acts chapter 2 verse 47, where the church, the praying church, enjoyed the favor of God. ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ ಓದಿದ ಹಾಗೆ ಆಮೆನ್ ಪ್ರಾರ್ಥಿಸುವಂತಹ ಸಭೆಯು ದೇವರ ದಯೆಯು ಯಾವಾಗಲೂ ಆ ಸಭೆಯ ಮೇಲಿತ್ತು. Praying church never get into fever, it will get into the favor of God. ಆಮೇನ್ ಪ್ರಾರ್ಥಿಸುವಂತ ಸಭೆಗೆ ಜ್ವರ ಬಂದು ಹಿಡಿದುಕೊಳ್ಳೋದಿಲ್ಲ, ಆದ್ರೆ ಅದು ಯಾವಾಗ್ಲೂ ದೇವರ ದಯೆಯಿಂದ ತುಂಬಿಕೊಂಡಿರುವಂತದ್ದಾಗಿರ್ತದೆ. Hallelujah. Amen. Praying church never be tired of anything, it will move in the favor of God. ಆಮೇನ್ ಪ್ರಾರ್ಥಿಸುವಂತ ಸಭೆಯು ಅದು ಆಮೇನ್ ಟಯರ್ಡ್ ಆಗಿರೋದಿಲ್ಲ, ಅದು ಯಾವಾಗ್ಲೂ ಮುಂದಕ್ಕೆ ಹೋಗುವಂತದ್ದಾಗಿರ್ತದೆ. A praying church will never faint, it will feast in the favor of God. ಆಮೇನ್ ಪ್ರಾರ್ಥಿಸುವಂತ ಸಭೆಯು ಸೋತು ಹೋಗುವಂತ ಸಭೆಯಲ್ಲ, ಅದು ಯಾವಾಗಲೂ ದೇವರಲ್ಲಿ ಉತ್ಸಾಹವನ್ನ ಮಾಡುವಂತ ಸಭೆಯಾಗಿದೆ. Say amen to that. ಆಮೇನ್ ಆದ್ರಿಂದ ಉತ್ಸಾಹದಿಂದ ಎಲ್ಲರೂ ಕೂಡ ದೇವರಿಗೆ ಆಮೇನ್ ಎಂಬುದಾಗಿ Our ಹೇಳೋಣ. God is a God who gives immeasurable favor upon the people of God. ಆಮೇನ್ ನಮ್ಮ ದೇವರು ಆತನು ಆಮೇನ್ ಯಾವ ಲೆಕ್ಕವು ನೋಡದೆ ಆತನು ಆಶೀರ್ವದಿಸುವ ದೇವರಾಗಿರುವನಾಗಿದ್ದಾನೆ. Somebody say, I receive the favor of God this morning. ಆಮೇನ್ ಬಾಯಿ ತೆರೆದು ಹೇಳಿರಿ, ಆಮೇನ್ ದೇವರ ದಯೆಯನ್ನು ನಾನಿವತ್ತು ಅನುಭವಿಸುವನಾಗಿದ್ದೇನೆ. It is God's pleasure and desire that He approved you and is willing to bless you. ಆಮೇನ್ ದೇವರ ಮನಸ್ಸಾಗಿದೆ ನಿಮ್ಮನ್ನು ಆಶೀರ್ವದಿಸಲೇಬೇಕೆಂಬುದಾಗಿ. But you know one thing, even though God has favor, He doesn't have favorites. ಆಮೇನ್ ಆತನು ದಯೆ ತೋರಿಸುವನಾಗಿದ್ರು ಕೂಡ ಆತನಿಗೆ ಫೇವರೇಟ್ ಎಂಬುದಾಗಿ ಹೇಳುವಂತ ರೀತಿಯಲ್ಲಿಲ್ಲ. Amen. He doesn't show favoritism too. ಆಮೇನ್ ಆತನು ಫೇವರಿಟಿಸಮ್ ತೋರಿಸುವವನಲ್ಲ. Everyone who have received Jesus has access to the immeasurable favor of God this morning. ಆಮೇನ್ ಯಾರೆಲ್ಲ ಯೇಸುವಿನ ಬಳಿಗೆ ಬರ್ತಾರೋ ಅವರೆಲ್ಲರ ಮೇಲೆಯೂ ದೇವರ ದಯೆಯು ನೆಲೆಗೊಂಡಿರುವಂತದ್ದಾಗಿದೆ. Hallelujah. Hallelujah. You know, when God shows you favor, you will be very special. ಆಮೇನ್ ದೇವರು ನಿಮ್ಮ ಮೇಲೆ ಆ ಒಂದು ದಯೆಯನ್ನ ತೋರಿಸುವಾಗ ನೀವು ಬಹಳ ವಿಶೇಷವಾಗಿ ಕಾಣಲ್ಪಡ್ತೀರಿ. Amen. You won't stand out of the door, you will be an outstanding person on the face of the earth when the favor of God founds you. ಆಮೇನ್ ದೇವರ ದಯೆಯು ನಿಮ್ಮ ಮೇಲೆ ಬಂದಿರುವುದಾದ್ರೆ ನೀವು ಹೊರಗೆ ನಿಂತುಕೊಂಡವರಲ್ಲ, ನೀವು ವಿಶೇಷವಾಗಿ ಒಳಗೆ ಕಾಣಿಸಿಕೊಡಲ್ಪಡುವಂತ ಜನರಾಗಿದ್ದೀರಿ. You know, when Noah found the favor of God, he was a righteous man, Bible says. ಆಮೇನ್ ನಾವು ನೋಡ್ತೇವೆ ನೋಹನಿಗೆ ದೇವರ ದಯೆ ಸಿಕ್ಕಿತು. ಆತನು ದೇವರ ಮುಂದಾಗಿ ನೀತಿವಂತನಾಗಿ ಎನ್ನಿಸಲ್ಪಟ್ಟನು. You know, when the favor of God was found by Noah, he and his family was saved. ಈ ದಯೆಯು ಆತನ ಮೇಲೆ ಬಂದ ನಿಮಿತ್ತ ಆತನ ಕುಟುಂಬವೆಲ್ಲರೂ ಕೂಡ ರಕ್ಷಣೆ ಹೊಂದಿದರು. One person in the family who carries the favor of God gives benefit to the whole individual of the family. ಒಂದು ವ್ಯಕ್ತಿ ಮನೆಯಲ್ಲಿ ದೇವರ ದಯೆಯನ್ನ ಹೊಂದಿಕೊಂಡಿರುವುದಾದ್ರೆ ಆ ಕುಟುಂಬವೆಲ್ಲವನ್ನ ಕೂಡ ದೇವರು ರಕ್ಷಿಸುವ ದೇವರಾಗಿದ್ದಾನೆ. Everybody is connected to the man and women of favor will be blessed. ಯಾರೆಲ್ಲ ಈ ದಯೆಯೊಟ್ಟಿಗೆ ಸೇರಿಕೊಂಡಿರ್ತಾರೋ ಅವರು ನಿಶ್ಚಯವಾಗಲೂ ಆಶೀರ್ವದಿಸಲ್ಪಟ್ಟಂತ ಜನಾಂಗವಾಗಿದ್ದಾರೆ. It's one thing to have favor and it's another level to enjoy it. ದೇವರ ದಯೆ ಸಿಕ್ಕುವಂತದ್ದು ಒಂದು ಲೆವೆಲ್ ಆಗಿದ್ರೆ ಅದನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ಸಂತೋಷ ಪಡುವಂತದ್ದು ಇನ್ನೊಂದು ಲೆವೆಲ್ ಆಗಿದೆ. Acts chapter 2 verse 47 says the church, early church, enjoyed the favor of man. ನಾವು ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇವೆ. ಆ ಸಭೆಯು ಆದಿ ಸಭೆಯು ಬೆಳಗಿನ ಜಾವದಲ್ಲೇ ದೇವರಲ್ಲಿ ಹರ್ಷಿಸ್ತಾ ಇದ್ರು, ಉತ್ಸಾಹ ಧ್ವನಿಯಿಂದ ಕೂಡಿ ಬಂದರು. So they enjoyed. ಅದರ ಅರ್ಥ ಅವರು ಎಲ್ಲರೂ ಸಂತೋಷಗೊಂಡರು. So it speaks to me they not only had a favor, they enjoyed the favor. ಅದು ಹೇಳುವಂತದ್ದು ಅವರು ಅನುಭವಿಸುವಂತ ಈ ದಯೆಯನ್ನ ಇಟ್ಟುಕೊಳ್ಳದೆ ಮಾತ್ರ ಅದರಲ್ಲಿ ಅವರು ಆನಂದ ಪಡುವವರಾಗಿದ್ದಾರೆ. So how do you enjoy the favor of God? ಹಾಗಾದ್ರೆ ಈ ಬೆಳಗಿನ ಜಾವದಲ್ಲಿ ನಿನಗೆ ಸಿಕ್ಕಿರುವಂತ ಈ ದಯೆಯಿಂದ ನೀನು ಯಾವ ಪ್ರಕಾರವಾಗಿ ಆನಂದ ಪಡ್ತಾ ಇದೀಯಾ? The very thing that gives you thought and revelation that you are specially chosen by God and God's approval is there in your life. That's where the beginning of enjoying the favor starts in your life. ಇದು ಯಾವ ಪ್ರಕಾರವಾಗಿ ಒಂದು ನಿಮಗೆ ತಿಳುವಳಿಕೆ ಕೊಡುತ್ತೆ ಗೊತ್ತಾ? ನೀವು ದೇವರ ಮಕ್ಕಳಾಗಿದ್ದೀರಿ, ದೇವರು ನಿಮ್ಮನ್ನು ಹಾರಿಸಿಕೊಂಡಿದ್ದಾನೆ, ನೀವು ವಿಶೇಷವಾಗಿರುವಂತ ಜನಾಂಗವಾಗಿದ್ದೀರಿ ಎಂಬುದಾಗಿ ದೇವರ ಮುಂದಾಗಿ ನೀವು ಬರುವಾಗ ಇದು ನಿಮ್ಮ ಒಳಗೆ ಒಂದು ಸಂತೋಷವನ್ನು
ಸಂತೋಷವನ್ನ ಉಂಟು ಮಾಡುತ್ತದೆ. Do you know God did not choose you, God did not favor you because you are special, but God's favor has made you special. ಆಮೇಲೆ ನೀವು ಏನೋ ಒಂದು ಕೃತ್ಯವನ್ನ ಮಾಡಿದ್ರಿ, ವಿಶೇಷವಾಗಿರುವಂತ ಕಾರ್ಯ ಮಾಡಿದ ಕಾರಣ ದೇವರು ನಿಮ್ಮನ್ನ ಹಾರಿಸಿಕೊಡ್ಲಿಲ್ಲ. ದೇವರು ನಿಮ್ಮ ಮೇಲೆ ದಯೆಯನ್ನ ಇಟ್ಟಿರುವಂತ ನಿಮಿತ್ತ ನೀವು ವಿಶೇಷವಾಗಿ ಮಾರಲ್ಪಟ್ಟಿದ್ದೀರಿ. Can you say amen to that? ಆಮೆನ್ ಎಂಬುದಾಗಿ ಹೇಳೋಣ. Hallelujah. See, favor is that God is pleased with us. ಆಮೇನ್ ದಯೆ ಎಂಬುದಾಗಿ ಹೇಳಿದ್ರೆ ಈ ಇಂಥ ವ್ಯಕ್ತಿಗಳ ಮೇಲೆ ದೇವರಿಗೆ ಒಂದು ಅನುಕಂಪ, ಒಂದು ಅವರೊಂದಿಗೆ ಎಲ್ಲ ಅಪ್ರೂವ್ ಮಾಡುವಂತ ಒಂದು ಮನಸ್ಸು. Hallelujah. ಆಮೆನ್. And we thought about, we not only have grace but we need to grow in grace, grow in the favor of God. ಆಮೆನ್. ನಾವು ಈ ದಯೆ ಹೊಂದಿದಂತ ನಾವುಗಳು ಹಾಗೆ ಇರದೆ ನಾವು ಅದರಲ್ಲಿ ಬೆಳೆಯುವಂತವರಾಗಿರಬೇಕು. 1 Samuel chapter 2 verse 26 and Luke chapter 2 verse 52 says Jesus and Samuel grew in the favor of God and man. ಆಮೇನ್. ಸಮುವೇಲನ ಪುಸ್ತಕ ಮತ್ತೆ ಲೂಕರ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಸಮುವೇಲನು ಕೂಡ ಯೇಸು ಕೂಡ ಇಬ್ರು ದೇವರ ದಯೆಯಲ್ಲಿ ಬೆಳೆದರು, ಮನುಷ್ಯರ ದಯೆಯಲ್ಲಿ ಬೆಳೆದರು. So God expects us not only live in one level of favor, but we need to grow in the higher realm and higher level of favor in our life. ಆದ್ರಿಂದ ದೇವರ ದಯೆ ದೊರಕಿದಂತ ನಾವು ಹಾಗೆ ಇರದೆ ಆ ದಯೆಯನ್ನ ಅನುಭವಿಸುತ್ತಾ ಅದರಲ್ಲಿ ಸಂತೋಷಿಸುತ್ತಾ ನಾವು ಮತ್ತೆ ಹೆಚ್ಚಾಗಿ ಬೆಳೆಯುವಂತವರಾಗಿರಬೇಕು. And today, we are going to think and focus on how do we access and make this favor function in our life. ಹಾಗಾದ್ರೆ ಇವತ್ತು ನಾವು ಚಿಂತೆ ಮಾಡುವಂತ ವಿಷಯ, ಹೇಗೆ ನಾವು ಈ ದಯೆಯನ್ನ ನಾವು ಹೊಂದಿಕೊಂಡವರಾಗಿ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುದಾಗಿರುವಂತ ಕಾರ್ಯ ನೋಡೋಣ. You cannot step into the favor of God unless you release faith. ಈ ದೇವರ ದಯೆಯಲ್ಲಿ ನೀವು ಹೆಜ್ಜೆ ಇಡಬೇಕಾದ್ರೆ ನಿಮಗೆ ಬೇಕಾಗಿರುವಂತದ್ದು ನಂಬಿಕೆ. You cannot enjoy the favor of God unless you live by faith. ನೀವು ನಂಬಿಕೆಯಿಂದ ಜೀವಿಸದೆ ನೀವು ಈ ದಯೆಯಲ್ಲಿ ಆನಂದಿಸುವುದಕ್ಕಾಗೋದಿಲ್ಲ. Because Bible says favor means pleasing, or that means accepted or approved. You cannot be accepted, you cannot be pleased with if you doesn't have faith. Bible says in Hebrews chapter 11, unless you cannot please God without faith. ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಂಬಿಕೆ ಇಲ್ಲದೆ ದೇವರನ್ನ ಪ್ರಸಾದಪಡಿಸೋದು ಸಾಧ್ಯವಿಲ್ಲ. Hallelujah. ಆಮೆನ್. So faith in God, trusting in God, having confidence in God will take you to the level where you access immeasurable favor of God. ಹಾಗಾದ್ರೆ ನೀವು ನಂಬಿಕೆಯಿಂದ ಜೀವಿಸುವಂತದ್ದು, ನಂಬಿಕೆಯನ್ನಿಟ್ಟು ಅನುದಿನ ದೇವರೊಂದಿಗೆ ನಡೆಯುವಂತ ಮುಖಾಂತರವಾಗಿ ನೀವು ದೇವರ ದಯೆಯನ್ನ ಅನುದಿನ ಅನುಭವಿಸುವರಾಗಿದ್ದೀರಿ. So today the scripture we read when we stood was Jeremiah chapter 17 verse 5 onwards, where it is talking about a man who does not trust in the Lord, at the same time who trusts in the Lord. ನಾವು ಇವತ್ತು ಬೆಳಗಿನ ಜಾವ ಓದಿದಂತ ವಾಕ್ಯವಾಗಿತ್ತು ಯೆರೆಮೀಯನ ಪುಸ್ತಕ. ಅದರಲ್ಲಿ 17ನೇ ಅಧ್ಯಾಯ 5ನೇ ವಾಕ್ಯದಿಂದ ನಾವು ಓದಿದೆವು. ಅಲ್ಲಿ ಒಂದು ವ್ಯಕ್ತಿಯನ್ನು ನಾವು ನೋಡ್ತೇವೆ. ಆ ವ್ಯಕ್ತಿ ದೇವರಲ್ಲಿ ನಂಬಿಕೆ ಇಟ್ಟವನಾಗಿಯೂ ಇಡದವನಾಗಿಯೂ ಕಾಣಲ್ಪಡುವನಾಗಿದ್ದಾನೆ. So we see two individual here, one is cursed and another one is blessed. ಇಲ್ಲಿ ಎರಡು ರೀತಿಯಾದಂತ ವ್ಯಕ್ತಿಗಳು, ಒಬ್ಬನು ಶಪಿಸಲ್ಪಟ್ಟವನು, ಇನ್ನೊಬ್ಬನು ಆಶೀರ್ವದಿಸಲ್ಪಟ್ಟವನು. Cursed is the one who put faith in man and in his own strength. ಶಪಿಸಲ್ಪಟ್ಟಂತ ವ್ಯಕ್ತಿಯಾಗಿದ್ದಾನೆ, ಮನುಷ್ಯ ಸ್ವಂತ ಬಲದಲ್ಲಿ ಆಶ್ರಯ ಇಡುವಂತವನು ಎಂಬುದಾಗಿ ನಾವು ನೋಡ್ತೇವೆ. Come on. See, if you are not believing the Lord, you have not saved. This word has nothing to speak to you. But if you have come to the Lord by faith and God has received you, you started a walk with the Lord, and then you are putting your trust on men, then this scripture has to speak to you very very clearly. ನೀವು ರಕ್ಷಣೆ ಹೊಂದಿ ದೇವರ ಕಡೆಗೆ ತಿರುಗಿಕೊಂಡಂತ ವ್ಯಕ್ತಿಗಳಾಗಿರುವುದಾದ್ರೆ ನಿಮ್ಮೊಟ್ಟಿಗೆ ಮಾತನಾಡುವಂತ ವಾಕ್ಯವಾಗಿದೆ ಈ ವಾಕ್ಯಗಳು. You can still follow Jesus. You say that you follow Jesus, you believe Jesus, and you can trust men or your own strength. ನೀವು ಒಂದು ವೇಳೆ ಹೇಳ್ತೀರಾ ನಾನು ದೇವರನ್ನು ನಂಬುತ್ತಿದ್ದೇನೆ ಎಂಬುದಾಗಿ, ಹಾಗೆ ಹೇಳಿದ್ರು ಕೂಡ ನೀವು ಮನುಷ್ಯರಲ್ಲಿ ಆಶ್ರಯ ಇಡುವವರಾಗಿ ಕೆಲವೊಮ್ಮೆ ನಿಮ್ಮ ಮನಸ್ಸು ದೇವರು ನೋಡುವಾಗ ಆ ಪ್ರಕಾರವಾಗಿರುತ್ತದೆ. See, every test God allows you in your life
always God wants to raise your trust in God. ಆಮೇನ್ ಎಲ್ಲ ಶೋಧನೆಗಳು ನಿಮ್ಮ ಜೀವನದಲ್ಲಿ ಬರುವಂತದ್ದು ಅದು ಯಾಕೆ ಕರ್ತನು ಅನುವದಿಸ್ತಾನೆ ಎಂಬುದಾಗಿ ನೋಡಿದ್ರೆ ನಿಮ್ಮ ಆಮೇನ್ ನಂಬಿಕೆ ಎಲ್ಲವೂ ಆಶ್ರಯ ಎಲ್ಲವೂ ದೇವರ ಮೇಲೆ ಇರಬೇಕು ಎಂಬುದಾಗಿ ಕಲಿಸುವವನಾಗಿದ್ದಾನೆ. If you are passing through the test today, God is saying, trust me. ಆಮೇಲೆ ಇವತ್ತು ಒಂದು ಶೋಧನೆ ದೇವರು ಅನುವದಿಸುವುದಾದ್ರೆ ದೇವರು ನಿಮ್ಮೊಟ್ಟಿಗೆ ಹೇಳುವಂತ ವಿಷಯ, ಆ ಶೋಧನೆಯ ಮಧ್ಯದಲ್ಲಿ ನನ್ನನ್ನ ಮಾತ್ರ ನೀನು ಆಶ್ರಯಿಸು. If God tests you, that is for your promotion. ಆಮೇಲೆ ದೇವರು ನಿನ್ನನ್ನು ಶೋಧನೆ ಮಾಡುವುದಾದ್ರೆ ಅದು ನಿನಗೆ ಆಮೇಲೆ ಒಂದು ಪ್ರಮೋಷನ್, ಒಂದು ಮೇಲೆ ಹಂತಕ್ಕೆ ತರುವುದಕ್ಕೋಸ್ಕರ ಆತನು ಮಾಡುವವನಾಗಿದ್ದಾನೆ. Come on somebody, if God tests you, that means God wants you to trust him so that he can lift you from where you are to a higher realm. ಆಮೇಲೆ ದೇವರು ನಿನ್ನನ್ನು ಶೋಧನೆ ಮಾಡುವುದು ಆಮೇಲೆ ನಿನ್ನನ್ನ ಮತ್ತೆ ಇನ್ನೂ ಅಷ್ಟು ನೀನು ದೇವರನ್ನ ಆಶ್ರಯಿಸಬೇಕಂತ ರೀತಿಯಲ್ಲಿ ಆಶ್ರಯ ಇಟ್ಟು ಮೇಲಕ್ಕೆ ಆತನ ಜೊತೆಗೆ ಸೇರುವುದಕ್ಕೋಸ್ಕರ. I have seen in the Bible, when you are passing through the test, you trust God and you come up to a higher realm of a greater favor. ಆಮೇಲೆ ನೀವು ಶೋಧನೆಯ ಮಧ್ಯದಲ್ಲಿ ದೇವರನ್ನ ಆಶ್ರಯಿಸುವುದಕ್ಕಾಗಿ ಕಳಿತು ನೀವು ಬಂದು ನಿಂತುಕೊಳ್ಳುವಂತ ಜಾಗ ಯಾವುದು ಗೊತ್ತಾ? ಆಮೇಲೆ ದೇವರ ಮಹಾ ದಯೆ ಇರುವಂತ ಒಂದು ಸ್ಥಾನಕ್ಕೆ ನೀವು ಬಂದಿರ್ತೀರಿ. See, grace and favor is interconnected. ಆಮೇಲೆ ಕೃಪೆಯು ದಯೆಯು ಅದು ಒಟ್ಟೊಟ್ಟಿಗೆ ಸೇರಿಕೊಂಡಿದೆ. The Bible always puts the word grace and favor for the same word. ಆಮೇಲೆ ಕೆಲವೊಂದು ಜಾಗದಲ್ಲಿ ನೋಡ್ತೇವೆ ಕೃಪೆ ದಯೆ ಎಂಬುದಾಗಿ ಅದೇ ಜಾಗದಲ್ಲೇ ನಾವು ಓದ್ತೇವೆ. What I understood is, ನಾನು ಅರ್ಥ ಮಾಡಿಕೊಂಡಿರುವಂತ ವಿಷಯ, you have the grace of God. ಆಮೇಲೆ ನಿಮಗೆ ದೇವರ ಕೃಪೆ ಇದೆ. That means God opens your inner eyes to see the Lord Jesus and you enjoy the freedom and the salvation that he has given. ಅದರ ಅರ್ಥ ದೇವರು ನಿಮ್ಮ ಅಂತರಂಗವನ್ನ ತೆರೆದು ಯೇಸುವನ್ನ ನೋಡಲು ಅನುಭವಿಸಲು ಆತ ನಿಮಗೆ ಕೃಪೆಯನ್ನ ಕೊಟ್ಟಿದ್ದಾನೆ ಎಂಬುದಾಗಿ. You enjoy, you are confirmed that God is there with you and God has shown what benefit you. ಆಮೇಲೆ ದೇವರ ಸನ್ನಿಧಾನದಲ್ಲಿ ನೀನು ಬರುವಾಗ ನಿನಗೆ ಒಂದು ಆಧರಣೆ ಸಿಗುವಂತ ರೀತಿಯಲ್ಲಿ ಆತನ ಸನ್ನಿಧಾನದಲ್ಲಿ ನೀನು ಅನುಭವಿಸೋನಾಗಿರ್ತೀಯ. ಆ ಒಂದು ಕೃಪೆ ನಿನಗೆ ಕೊಡಲ್ಪಟ್ಟಿದೆ. You are not worthy about it, you are not worthy of it, but God gives you. ಆಮೇಲೆ ನೀನು ಅದಕ್ಕೆ ಯೋಗ್ಯತೆ ಉಳ್ಳವನಾಗಿ ಇರಲಿಲ್ಲ, ಆದ್ರೆ ದೇವರು ನಿನ್ನನ್ನು ಆ ಪ್ರಕಾರವಾಗಿ ಯೋಗ್ಯತನಾಗಿ ಮಾಡಿದ್ದಾನೆ. But favor not only speaks to you, it speaks to the world where you are living. ಆಮೇಲೆ ಆದ್ರೆ ಫೇವರ್ ಅಥವಾ ದಯೆ ಎಂಬುದಾಗಿ ಹೇಳಿದ್ರೆ ನಾವು ಎಲ್ಲೆಲ್ಲಿ ಜೀವಿಸ್ತೀವೋ ಅಲ್ಲೂ ಕೂಡ ಎಂಬುದಾಗಿ ನಾವು ನೋಡ್ತೇವೆ. Grace you are enjoying, ಕೃಪೆ ನೀವು ಅನುಭವಿಸ್ತಾ ಇದ್ದೀರಾ, and you know the Lord is pleased with you. ನಿಮಗೆ ಗೊತ್ತು ದೇವರು ನಿಮ್ಮ ಮೇಲೆ ಆಮೇಲೆ ಪ್ರಸಾದಿಸಿದ್ದಾನೆ. But when you are walking in favor, ಆದ್ರೆ ನೀವು ಆ ಒಂದು ದಯೆಯಲ್ಲಿ ನಡೆಯುವಾಗ the people around you will know that the Lord is there with you because they see tangible things happening in your life, approving that God is there with you. ಆಮೇಲೆ ನಿಮ್ಮ ನಡತೆ, ನಿಮ್ಮ ಜೀವನವನ್ನ ನೋಡುವಾಗ ದೇವರು ನಿಮಗಾಗಿ ಮಾಡ್ತಾ ಇರುವುದನ್ನ ಜನರು ಕಂಡು ಆಮೇಲೆ ದೇವರ ದಯೆ ದೊರಕಿದವರೆಂಬುದಾಗಿ ತಿಳಿದುಕೊಳ್ಳುವವರಾಗಿರ್ತಾರೆ. Amen. That's why Laban found out, amen, the Lord blessed Jacob. ಆಮೇಲೆ ಆ ಕಾರಣದಿಂದ ಲಾಬಾನಿಗೆ ಒಂದು ಕಾರ್ಯ ಗೊತ್ತಾಯ್ತು. ಆಮೇಲೆ ದೇವರು ಆಮೇಲೆ ಯಾಕೋಬನನ್ನ ಆಮೇಲೆ ಸಂಗಡ ಇದ್ದಾನೆ, ಅನುಗ್ರಹಿಸ್ತಾ ಇದ್ದಾನೆ. You know, the favor was upon Joseph and Potiphar, and those people in the jail understood the Lord was with them, with him. ಆಮೇನ್ ಆ ಕಾರಣದಿಂದ ಯೋಸೇಫನ ಒಟ್ಟಿಗೆ ಆಮೇನ್ ಎಂತ ವೇಳೆಯದಲ್ಲೂ ದೇವರ ದಯೆ ಇರುವುದರಿಂದ ಪೋತಿಫರನಿಗೆ ಗೊತ್ತಾಯ್ತು ಆಮೇನ್ ಇವನ ಮೇಲೆ ಆಮೇನ್ ಒಂದು ದಯೆ ಇದೆ. And the Lord is speaking to you, somebody here, those people who are your neighbors, the relatives will find out the Lord is there with you because of the immeasurable favor that is flowing through your life. ಆಮೇನ್ ನಿಮ್ಮ ಸ್ವಂತದವರು, ನೀವು ಬಂಧು ಬಳಗದವರು, ನಿಮ್ಮ ಸ್ನೇಹಿತರಿಗೆ ನಿಮ್ಮ ಮೇಲೆ ಒಂದು ದಯೆ ಉಂಟಾಗುತ್ತೆ. ಕಾರಣ ಆಮೇನ್ ದೇವರ ದಯೆ ನಿಮ್ಮ ಮೇಲೆ ಇರುವ ಕಾರಣ. Oh, come on, check here. Jeremiah chapter 17 verse 5. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 5ನೇ ವಾಕ್ಯ. Cursed is the man who trusts, who have confidence in men, in men's word, in their own strength, and they live. See, if you put your trust in man, what you are doing indirectly is you are leaving God, you are forsaking God. ಆಮೇನ್ ಪ್ರಿಯ ಮಕ್ಕಳು, ನೀವು ಮನುಷ್ಯರ ಮೇಲೆ ಆಶ್ರಯ ಇಡುವಾಗ ಏನು ಮಾಡ್ತಾ ಇದ್ದೀರಾ ಗೊತ್ತಾ? ನೀವು ಆಮೇನ್ ಇಂಡೈರೆಕ್ಟ್ ಆಗಿ ದೇವರಲ್ಲಿ ಭರವಸೆ ಇಲ್ಲ ಎಂಬುದಾಗಿ ನೀವು ಜೀವಿಸ್ತಾ ಇದ್ದೀರಾ. Okay, so you are a believer, you believe in the Lord, you say that you are saved, but if you trust men and in your own understanding, in your own capacity, in your own strength, what you are doing, Bible says, whose heart turns away from the Lord.
ಆಮೇಲೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಅವರು ಬಾಯಿ ಮಾತುಗಳಲ್ಲಿ ಮಾತ್ರ ದೇವರ ಕುರಿತಾಗಿ ಹೇಳ್ತಾರೆ, ಆದರೆ ಹೃದಯ ದೂರವಿದೆ ಎಂಬುದಾಗಿ ಹೇಳುವ ಹಾಗೆ ಆಮೇನ್ ಅವರು ದೇವರನ್ನ ನಂಬಿಕೆ ಇಟ್ಟರು ಕೂಡ ಮನುಷ್ಯರಲ್ಲಿ ಆಶ್ರಯ ಇಡುವವರಾಗಿದ್ದಾರೆ. Come on, verse 6 says, and that person will be like a bush in the wastelands, in desert. ಆಮೇನ್ ಇಂಥ ವ್ಯಕ್ತಿಗಳು ಆಮೇನ್ ಒಂದು ಮರುಭೂಮಿಯಲ್ಲಿ ವೇಸ್ಟ್ ಆಗಿರುವಂತ ರೀತಿಯಲ್ಲಿ ಆಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ. The word wasteland, the word desert means dark. ಆಮೇಲೆ ಅಲ್ಲಿ ಕಾಣುವಂತ ಮರುಭೂಮಿ ಎಂಬುದಾಗಿ ಹೇಳಿದ್ರೆ ಒಂದು ಕತ್ತಲೆಯ ಅನುಭವ. Hey, come on, see, Bible says those who trust in men, they pass through the dark time, they pass through the dark season. ಆಮೇಲೆ ಮನುಷ್ಯರಲ್ಲಿ ಆಶ್ರಯ ಇಡುವಂತವರು ಒಂದು ಕತ್ತಲೆಯ ಅನುಭವದಲ್ಲಿ ಹಾದು ಹೋಗುವವರಾಗಿದ್ದಾರೆ. And next verse says they will not see prosperity, they will not see good. ಆಮೇಲೆ ಅಂತವರು ಒಂದು ಆಶೀರ್ವಾದವನ್ನ ನೋಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ. Come on, this is serious. If you are trusting men, if you are trusting your own understanding, your own capacity, your own money, your own status, and you indirectly has said, Lord, I turn away from you, and then what is happening when you are going through the dark season? You stay in dark season, and whatever God wants to give you good, even though it passes before you, you won't see it. ಆಮೇಲೆ ನೀನು ನಿನ್ನ ಸ್ವಂತ ಬಲದಲ್ಲಿ, ಸ್ವಂತ ಸಂಪತ್ತಿನಲ್ಲಿ, ಹಣದಲ್ಲಿ, ಜ್ಞಾನದಲ್ಲೆಲ್ಲ ನೀನು ಆಶ್ರಯ ಇಟ್ಟು ಜೀವಿಸುವವರಾಗಿದ್ದರೆ ಆಮೇಲೆ ಇಂಡೈರೆಕ್ಟ್ ಆಗಿ ನೀನು ಹೇಳುವಂಥದ್ದು, ದೇವರೇ ನಾನು ನಿನ್ನಿಂದ ನಾನು ತಿರುಗಿದ್ದೇನೆ ಎಂಬುದಾಗಿ ತೋರಿಸುವಂತ ಒಂದು ಸೂಚನೆ ಆಗಿದೆ. ಹಾಗಾದ್ರೆ ದೇವರ ವಾಕ್ಯ ಹೇಳುವಂಥದ್ದು, ನೀನು ಕತ್ತಲೆಯಲ್ಲಿ ಆಮೇಲೆ ನಡೀತಾ ಇದೆಯಾ, ಆಶೀರ್ವಾದ ನಿನ್ನ ಮೇಲೆ ಬರೋದಿಲ್ಲ. You are not seeing what God is doing good to you, but you're only seeing the dark and the bitter experiences. ಆಮೇಲೆ ನೀನು ಏನು ದೇವರೇನ್ ಮಾಡ್ತಿದ್ದಾರೆ ಎನ್ನುವಂತ ಕಾರ್ಯವನ್ನು ನೀನು ನೋಡೋದಿಲ್ಲ, ನೀನು ಕತ್ತಲೆಯಾಗಿರುವಂತದ್ದು ಆಮೇಲೆ ಲೌಕಿಕವಾಗಿರುವಂತ ಕಾರ್ಯವನ್ನೇ ನೀನು ನೋಡುವವನಾಗಿರ್ತೀಯ. You know why many people are living in bitterness? ಯಾಕೆ ಅನೇಕರು ಆಮೇಲೆ ಒಂದು ಕಹಿಯಾದ ಅನುಭವದಲ್ಲಿ ಜೀವನ ಮಾಡ್ತಿದ್ದಾರೆ? Their faith root is not on God but in men. ಅವರು ಕಹಿಯಾಗಿರುವಂತಹ ಅನುಭವವನ್ನು ಇಟ್ಟು ಜೀವನ ಮಾಡುವ ಕಾರಣ ಅವರ ಮನಸ್ಸು, ಅವರ ಆಶ್ರಯ ದೇವರಲ್ಲಿಲ್ಲ. ಅವರು ಯಾವಾಗಲೂ ಮನುಷ್ಯರ ಕುರಿತಾಗಿರುವಂತಹ ಚಿಂತೆಯು, ಮನುಷ್ಯರು ಮಾಡಿರುವಂತಹ ಕಾರ್ಯಗಳನ್ನ ಯೋಚನೆ ಮಾಡುವವರಾಗಿದ್ದಾರೆ. I'm talking about a favor that doesn't promise you always good every time. Even though you are a man of favor, you have to pass through famine. ಆಮೇನ್. ಈ ದೇವರ ದಯೆ ದೊರಕಿದ ತಕ್ಷಣ ನೀವು ಎಲ್ಲಾ ಸಮಯದಲ್ಲೂ ಚೆನ್ನಾಗೇ ಇರ್ತೀರಾ ಎಂಬುದಾಗಿ ಹೇಳ್ತಾ ಇಲ್ಲ. ಆದ್ರೆ ಅಂತವರು ಆಮೇನ್ ಬರಗಾಲದಲ್ಲಿ ಹಾದು ಹೋದ್ರೂ ಕೂಡ ಅವರನ್ನ ಜೀವವಾಗಿ ನಿಲ್ಲಿಸುತ್ತಾನೆ. Hallelujah. Come on, hear this. If you are a man of favor, you have to go through famine, because if the famine is not coming, that won't prove to the world that you are a man of favor, sustained, always green, even in the time of desert. ಆಮೇನ್. ಈ ಬರಗಾಲದ ಅನುಭವ, ಶೋಧನೆ ದೇವರು ನಿನ್ನ ಮೇಲೆ ಅನುವದಿಸದೆ ಹೋದ್ರೆ ಆಮೇನ್ ಹೇಗೆ ಗೊತ್ತಾಗುತ್ತೆ ದೇವರ ದಯೆ ನಿನ್ನ ಮೇಲೆ ಇದೆ? ಆ ಸಮಯದಲ್ಲೂ ಕೂಡ ನೀನು ತೃಪ್ತನಾಗಿದೀಯಾ, ನೀನು ಬಲವಾಗಿದೀಯಾ, ನೀನು ಆರೋಗ್ಯವಾಗಿದೀಯಾ, ನಿನ್ನ ಮೇಲೆ ದೇವರು ಜೀವವನ್ನ ಇಟ್ಟಿದ್ದಾನೆ. Hallelujah. Hallelujah. You're always green. ಆಮೇಲೆ ನೀನು ಯಾವಾಗಲೂ ಹಸಿರಾಗಿದೀಯಾ. Amen. Many people think if somebody is very happy, they are going through very blessed time. Maybe if their trust is in the Lord, they are going through famine, their roots are deep in Christ Jesus and His word. That's why they are green. ಆಮೇಲೆ ಕೆಲವರು ಹೇಳ್ತಾರೆ ಅವರು ಯಾವಾಗಲೂ ಸಂತೋಷವಾಗಿದ್ದಾರೆ ಎಂಬುದಾಗಿ. ಆಮೇಲೆ ಅದಕ್ಕೆ ಒಂದು ಕಾರಣ ಇರುತ್ತೆ. ಅವರು ಯಾವಾಗಲೂ ಕೂಡ ಅವ್ರಿಗೂ ಅನೇಕ ಕಷ್ಟಗಳಿದ್ರು ಅವರ ಬೇರು ಅದು ದೇವರಲ್ಲೇ ಆಶ್ರಯ ಇಟ್ಟಿರುವಂತ ಕಾರಣವಾಗಿದೆ. ಅವರು ಸಂತೋಷವಾಗಿ ಯಾವ ತೊಂದರೆ ಇಲ್ಲದೆ ಜೀವನ ಮಾಡ್ತಾರೆ. Are you with me today? ಆಮೇಲೆ ನನ್ನನ್ನ ಎಲ್ಲರೂ ಕೇಳ್ತಾ ಇದ್ದೀರಾ? Now see, this man is cursed because he is trusting man and he is not seeing good what God is bringing. ಆಮೇಲೆ ಇಲ್ಲಿ ಒಂದು ವ್ಯಕ್ತಿ ಶಪಿಸಲ್ಪಟ್ಟಿದ್ದಾನೆ, ಕಾರಣ ಅವನ ಆಶ್ರಯ ದೇವರ ಮೇಲಿಲ್ಲ, ಅವನು ಯಾವ ಒಳ್ಳೆತನಗಳನ್ನು ಕಾಣ್ತಾ ಇಲ್ಲ. Because he is not seeing good, he is always having bitterness and hatred towards God and people. ಹಾಗೆ ಆತನು ಒಳ್ಳೆಯದನ್ನ ಕಾಣ್ತಾ ಇಲ್ಲ. ಆತನಿಗೆ ಏನಾದರೂ ಮಾತನಾಡಬೇಕಾದ್ರೆ ಬರೀ ಕಹಿಯ ಮಾತುಗಳು ಮಾತ್ರ. But the next verse says, ಅದರ ಮುಂದಿನ ವಾಕ್ಯ ಹೇಳ್ತದೆ, it says, but blessed is the one who trusts in the Lord, whose confidence is in Him. They will be like a tree planted by the water that sends out its roots by the stream. It does not fear when the heat comes. ಆಮೇನ್. ನಾವು ನೋಡ್ತೇವೆ ಆಮೇಲೆ ಆಶೀರ್ವದಿಸಲ್ಪಟ್ಟಂತ ವ್ಯಕ್ತಿಗಳು ಯಾವ ಪ್ರಕಾರ ಎಂಬುದಾಗಿ ಹೇಳಿದ್ರೆ, ಅವರು ನೀರಿನ ಕಣಿವೆಗಳಲ್ಲಿ ನೆಡಲ್ಪಟ್ಟಂತ ಮರದ ಹಾಗಿದ್ದಾರೆ. ಅವರು ಯಾವಾಗಲೂ ಹಚ್ಚು ಹಸಿರಾಗಿರುತ್ತಾರೆ, ಫಲ ಉಳ್ಳವರಾಗಿರ್ತಾರೆ ಎಂಬುದಾಗಿ ದೇವರ ವಾಕ್ಯ. Verse 8 says in NKJV, it says they won't see the heat.
ಆಮೇನ್ 8ನೇ ವಾಕ್ಯ ಹೇಳ್ತದೆ, ಅವರು ಬಿಸಿಯನ್ನ ಅವರು ಕಾಣುವುದಿಲ್ಲ, ಅನುಭವಿಸೋದಿಲ್ಲ. They are not seeing the hot of the sun. ಆಮೇನ್ ಅವರು ಸುಡುವಂತ ಬಿಸಿಯಲ್ಲಿ ಅವರು ಸಿಕ್ಕಾಕೊಳ್ಳುವುದಿಲ್ಲ. What of the previous one? The previous one who trust in men, they are not seeing the good because they are filled with bitterness. But these people who are trusting the Lord, whose confidence is in the Lord, they are seeing good and they are not seeing the heat. ಆಮೇನ್ ಸ್ವಂತ ಬಲದಲ್ಲಿ ಮನುಷ್ಯರಲ್ಲಿ ಆಶ್ರಯ ಇಡುವಂತವರು ಅವರು ಒಳ್ಳೆಯದನ್ನ ಕಾಣ್ತಾ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಆದ್ರೆ ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ, ಆಮೇನ್ ದೇವರನ್ನೇ ಆಶ್ರಯ ಇಡುವಂತವರು ಅವರು ಆಮೇನ್ ಒಳ್ಳೆಯದನ್ನ ಕಾಣುವವರಾಗಿದ್ದಾರೆ, ಅವರಿಗೆ ಯಾವ ಬಿಸಿಯ ಅನುಭವ ಉಂಟಾಗುವುದಿಲ್ಲ. Hallelujah. There are many people in Bible who enjoyed the favor of God. ಆಮೇನ್ ವೇದ ಪುಸ್ತಕದಲ್ಲಿ ನೋಡುವಾಗ ಅನೇಕ ವ್ಯಕ್ತಿಗಳು ಆಮೇನ್ ದೇವರ ಆಮೇನ್ ಈ ದಯೆಯನ್ನ ಅನುಭವಿಸಿ ಸಂತೋಷಿಸುವಂತವರನ್ನ ಕಾಣ್ತೇವೆ. But I believe, I sense in the Holy Spirit, as the Lord is speaking to you, that time has come to have immeasurable favor upon you. ಆಮೇನ್ ಆದ್ರಿಂದ ಪವಿತ್ರಾತ್ಮನಿಂದ ಆಮೇನ್ ನಾನು ನಿಮ್ಮೊಂದಿಗೆ ಹೇಳುವಂತ ಒಂದು ಕಾರ್ಯ, ದೇವರ ಅತಿ ಆಮೇನ್ ಹಲ್ಲೆಲೂಯ ಮಹತ್ವವಾಗಿರುವಂತ ಆ ದಯೆಯು ಬರುವಂತ ಸಮಯಗಳಾಗಿದೆ ಈ ಸಮಯ. The Lord has considered you. ಆಮೇನ್ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ. The Lord is seeing you. ಆಮೇನ್ ಕರ್ತನು ನಿನ್ನನ್ನು ನೋಡುವವನಾಗಿದ್ದಾನೆ. The time has come for immeasurable favor upon your life. ಆಮೇನ್ ಅಳತೆ ಮೀರಿದಂತ ಒಂದು ದಯೆಯನ್ನ ನಿನ್ನ ಮೇಲೆ ಸುರಿಸಲು ಆತನಿಗೆ ಮನಸ್ಸಿದೆ. Psalms 103. ಆಮೇನ್ ಕೀರ್ತನೆ 103. And God says, the time has come. God shows mercy on Zion, for the time of favor has come. ಆಮೇನ್ ದೇವರ ವಾಕ್ಯ ಹೇಳ್ತದೆ, ಚಿಯೋನ್ನ ಮೇಲೆ ದಯೆ ತೋರಿಸಲು ದೇವರ ಸಮಯ ಬಂದಿದೆ. Amen. Bible says, you will arise and have mercy on Zion. ಆಮೇನ್ ದೇವರು ಆಮೇನ್ ಈ ಚಿಯೋನ್ನ ಮೇಲೆ ಉದಿಸಿ ಆಮೇನ್ ಅವರ ಮೇಲೆ ದಯೆಯನ್ನ ಆಮೇನ್ ದೇವರು This morning God is raising. ಆಮೇನ್ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮೇಲೆ ದೇವರು ಉದಿಸಿದ್ದಾನೆ. He is showing mercy on you. ಆತನು ನಿಮ್ಮ ಮೇಲೆ ದಯೆಯನ್ನ ಆಮೇನ್ ಉಂಟು ಮಾಡಿದ್ದಾನೆ. Bible says the time has come to favor you. ಆಮೇನ್ ದೇವರ ಸಮಯ ಬಂದಿದೆ ನಿನ್ನ ಮೇಲೆ ದಯೆ ತೋರಿಸುವುದಕ್ಕಾಗಿ. And it further says the set time has come. ಆಮೇನ್ ಹೇಳಲ್ಪಟ್ಟಂತ ಸಮಯ ಅದು ಬಂದಿದೆ. The appointed time has come. ಆಮೇನ್ ನೇಮಿಸಲ್ಪಟ್ಟಂತ ಸಮಯ ನಿನ್ನ ಮುಂದೆ ಬಂದಿದೆ. This is the time for you for the have the favor of God. ಆಮೇನ್ ಇದಾಗಿದೆ ಸಮಯ, ದೇವರ ದಯೆಯನ್ನ ನೀನು ಅನುಭವಿಸುವಂತ ಸಮಯ. Come on, rise up church this morning as you enjoy the favor of God. ಆಮೇನ್ ಸಭೆಯೇ ನೀವೆಲ್ಲರೂ ಕೂಡ ಮತ್ತಿಷ್ಟು ದೇವರಿಗಾಗಿ ಪ್ರಯೋಜನವುಳ್ಳವರಾಗಿ ಆಮೇನ್ ಎದ್ದೋಳೋಣ. Luke chapter 4 verse 19 says, ಆಮೇನ್ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಓದುವಾಗ Luke chapter 4 verse 19. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಾಕ್ಯ. It says, ಅದು ಹೇಳುವಂತದ್ದು, yes, it's here. Okay. To proclaim the year of the Lord's favor. ದೇವರ ದಯೆಯ ಕುರಿತಾಗಿ ಆಮೇನ್ ಸಾರಲಿರುವಂತ ಸಮಯ. Amen. The Spirit of the Lord is upon me. ಆಮೇನ್ ದೇವರ ಆತ್ಮವು ಪವಿತ್ರಾತ್ಮ ನನ್ನ ಮೇಲಿದ್ದಾನೆ. Because he has anointed me. ಈ ಆತನನ್ನು ಅಭಿಷೇಕಿಸಿದ್ದಾನೆ. To proclaim good news to the poor. ಆಮೇನ್ ಸುವಾರ್ತೆಯನ್ನ ಆಮೇನ್ ಬಡವರಿಗೆ ಸಾರುವುದಕ್ಕೋಸ್ಕರ. He has sent me to proclaim freedom. ಆಮೇನ್ ಸ್ವಾತಂತ್ರ್ಯ ಪಡಿಸುವುದಕ್ಕಾಗಿ ದೇವರು ನನ್ನನ್ನು ಕಳಿಸಿದ್ದಾನೆ. And recovery of the sight for the blind. ಆಮೇನ್ ಕಣ್ಣು ಕಾಣದೇ ಇರುವಂತ ಕುರುಡರಿಗೆ ಕಣ್ಣನ್ನು ಕೊಡುವುದಕ್ಕೋಸ್ಕರ. And he is allowed me to proclaim free and set the oppressed free. ಆಮೇನ್ ಯಾರೆಲ್ಲ ಹಿಂಸೆಯೊಳಪಟ್ಟಿದ್ದಾರೋ ಬಂಧಿತರಾಗಿದ್ದಾರೋ ಅವರನ್ನ ಬಿಡುಗಡೆ ಮಾಡುವಂತೆ ಆಮೇನ್ ದೇವರು ನನ್ನನ್ನು ಅಭಿಷೇಕಿಸಿದ್ದಾನೆ. And to proclaim the season, the year and the time of Lord's favor. ಆಮೇನ್ ದೇವರ ದಯೆಯ ಆಮೇನ್ ಈ ವರ್ಷವಾಗಿದೆ, ಸಮಯವಾಗಿದೆ ಇದು ಎಂಬುದಾಗಿ ದೇವರು ಹೇಳುವವನಾಗಿದ್ದಾನೆ. This season is the season of favor on you. ಈ ಕಾಲವು ನಿನ್ನ ಮೇಲೆ ದೇವರ ದಯೆ ಬರುವಂತ ಕಾಲವಾಗಿದೆ. Hallelujah. Hallelujah. See, many people are going after blessing. ಅನೇಕರು ನನಗೆ ಆಶೀರ್ವಾದ ಬೇಕು ಎಂಬುದಾಗಿ ಓಡ್ತಾ ಇರ್ತಾರೆ. But you know, when a blessing comes, if you're not doing proper, the next time the blessing won't come. ಆದ್ರೆ ಆಶೀರ್ವಾದ ಬಂದ ನಂತರ ನಾವು ನಿಲ್ಲಬೇಕಂತ ರೀತಿಯಲ್ಲಿ ನಡೆದುಕೊಳ್ಳಬೇಕಂತ ರೀತಿಯಲ್ಲಿ ಇರದೇ ಹೋದ್ರೆ ಮತ್ತೆ ನಮಗೆ ಆಶೀರ್ವಾದ ಸಿಗೋದಿಲ್ಲ. Amen. If you do well, the blessing come.
ಮತ್ತೆ ನೀನು ದೇವರನ್ನು ಅನುಸರಿಸಿದ್ರೆ ಮಾತ್ರ ಆಶೀರ್ವಾದ ಬರುತ್ತೆ. But when you live in favor, ಆದ್ರೆ ಯಾವಾಗ್ಲೂ ದೇವರ ದಯೆಯಲ್ಲೇ ನೀತಿಯಲ್ಲೇ ನಡೆಯುವುದಾದ್ರೆ the blessing of God will follow you. ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲೆಲ್ಲ ನಿನ್ನನ್ನ ದೇವರ ದಯೆಯು ಆಶೀರ್ವಾದವು ಹುಡುಕೊಂಡು ಬರ್ತಾ And that is the power of the Lord's favor. ಆಮೇನ್ ಅದಾಗಿದೆ ದೇವರ ಆಮೇನ್ ದಯೆಯಾಗಿರುವಂತಹ ಶಕ್ತಿಯು. And Bible says here, one who trusts and have confidence in the Lord, he will always see good and not see the heat. ಆಮೇನ್ ದೇವರಲ್ಲಿ ಆಮೇನ್ ಎಲ್ಲ ಭರವಸೆಯನ್ನ ದೇವರ ಮೇಲೆ ಇಟ್ಟಿರುವಂತ ಒಂದು ವ್ಯಕ್ತಿ, ದೇವರನ್ನೇ ಆಶ್ರಯ ಇಡುವಂತ ಒಂದು ವ್ಯಕ್ತಿಗೆ ಆಮೇನ್ ದೇವರು ನಿಶ್ಚಯವಾಗ್ಲೂ ಆಶೀರ್ವದಿಸುವನಾಗಿದ್ದಾನೆ. ಆತನು ಬಿಸಿಯಾದಂತ ಅನುಭವದಲ್ಲಿ ಇರುವವನೇ ಅಲ್ಲ. Hallelujah. Hallelujah. So the faith in God releases favor of God in your life. ಹಾಗಾದ್ರೆ ನಂಬಿಕೆಯು ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ದೇವರ ದಯೆಯನ್ನ ರಿಲೀಸ್ ಮಾಡುವಂತದ್ದಾಗಿದೆ. Hallelujah. ಆಮೆನ್. So faith doesn't get proud, it always humbles. ಈ ನಂಬಿಕೆಯು ಹೆಚ್ಚಳ ಪಡುವುದಿಲ್ಲ, ಇದು ಯಾವಾಗಲೂ ತಗ್ಗಿಸಿ ಕೊಡುವಂತದ್ದಾಗಿದೆ. Isaiah chapter 66 verse 2. ಯೆಶಾಯನ ಪುಸ್ತಕ 66ನೇ ಅಧ್ಯಾಯ 2ನೇ ವಾಕ್ಯ. God says, I show my favor unto those who are humble and tremble at my word. ದೇವರ ವಾಕ್ಯ ಹೇಳ್ತದೆ, ನಾನು ನನ್ನ ದಯೆಯನ್ನ ಎಂತವರ ಮೇಲೆ ಕೊಡ್ತೇನೆ ಎಂಬುದಾಗಿ ಹೇಳಿದ್ರೆ ಆಮೇಲೆ ನನ್ನ ಮುಂದಾಗಿ ಆಮೇಲೆ ತಗ್ಗಿಸಿಕೊಳ್ಳುವವರು, ನನ್ನ ಮುಂದಾಗಿ ಭಯ ಪಡುವವರ ಮೇಲೆ ನನ್ನ ದಯೆಯು ಉಂಟು. Hallelujah. Amen. If you are a man or woman who is humble before the Lord, I tell you, God will shower. He will not give you, I believe he will shower his favor on you. ಆಮೇನ್. ದೇವರ ಮುಂದಾಗಿ ಭಯ ಭಕ್ತಿ ಉಳ್ಳವನಾಗಿ ಆಮೇನ್ ದೇವರ ಮುಂದಾಗಿ ಆಮೇನ್ ನಿಮ್ಮನ್ನ ನೀವು ಒಪ್ಪಿಸುವುದಾದ್ರೆ, ತಗ್ಗಿಸಿಕೊಡುವುದಾದ್ರೆ ಆತನು ನಿಮಗೆ ದಯೆಯನ್ನ ಕೊಡ್ತೀನಿ ಅಂತಲ್ಲ, ಸುರಿಸುವವನಾಗಿದ್ದಾನೆ. You know, and it says the person who tremble at my word. ಆಮೇನ್ ದೇವರ ವಾಕ್ಯದ ಮುಂದಾಗಿ ನಡುಗುವವನನ್ನ. I mean, some people live like as if they are going to tremble God. ಆಮೇನ್. ಕೆಲವರು ಜೀವಿಸುವಂತ ನೋಡಿದ್ರೆ ಅವರು ದೇವರನ್ನೇ ನಡುಗಿಸೋ ಹಾಗೆ ಜೀವಿಸ್ತಾರೆ. Amen. Bible says you need to tremble before him. Amen. When you hear the word of God. ಆಮೇನ್. ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯವನ್ನ ನೀನು ಕೇಳುವಾಗ ಆತನ ಮುಂದಾಗಿ ನಡುಕದಿಂದ ನೀನಾಗಿರಬೇಕು. You know, when you have the favor of God, ದೇವರ ದಯೆ ನಿನ್ನ ಮೇಲಿರುವಾಗ I mean, there is something more happens with you. ಆಮೇನ್. ಇನ್ನು ಕೆಲವು ಹೆಚ್ಚಾಗಿ ಕೆಲವು ಕಾರ್ಯಗಳು ನಿನ್ನ ಜೀವನದಲ್ಲಿ ಸಂಭವಿಸುತ್ತದೆ. People will show favor to you. ಆಮೇನ್. ವ್ಯಕ್ತಿಗಳು ಕೂಡ ನಿನ್ನ ಮೇಲೆ ದಯೆ ತೋರಿಸ್ತಾರೆ. I told you last week, if some people cast you down, put you down, even though you carry the favor of God, that season of people putting you down itself will be a chance for God to make you grow. ಆಮೇನ್. ದೇವರ ದಯೆ ನಿನ್ನ ಮೇಲಿರುವುದಾದ್ರೆ ನಿನ್ನ ಜೀವನದಲ್ಲಿ ಕೆಲವರು ನಿನ್ನ ತಳ್ಳುವವರಾಗಿರ್ತಾರೆ, ಆದ್ರೂ ದೇವರು ಕೆಲವು ವ್ಯಕ್ತಿಗಳನ್ನ ಆಮೇನ್ ಅವರ ಮನಸ್ಸಿನಲ್ಲಿ ನಿನಗೆ ದಯೆಯನ್ನು ಉಂಟು ಮಾಡುವವನಾಗಿರ್ತಾನೆ. I mean, there is a time, there is a season, maybe you pass through, there will be a season where people will put you down. You feel or you see everything going down. ಆದ್ರೆ ಅದೇ ದಯೆಯಲ್ಲಿ ನೀನು ಮತ್ತೆ ಮತ್ತೆ ಜೀವನ ಮಾಡುವಾಗ ಕೆಲವರು ನಿಮ್ಮನ್ನು ತಳ್ಳಿದವರೇ ನಿಮ್ಮ ಮುಂದೆ ಬರುವಂತವರು ಆಗಿರ್ತಾರೆ. No, you may go through a season where you see only you are going down. ಆಮೇನ್. ಆ ಕಾಲದಲ್ಲಿ ನೀನು ನೋಡುವಾಗ, ಚಿಂತಿಸುವಾಗ ನೀನು ಕೆಳಗೆ ಹೋಗ್ತಾ ಇದೆಯಾ ಎಂಬುದಾಗಿ ಅನಿಸುತ್ತದೆ. But if you have the favor of God, ಆದ್ರೆ ಈ ದೇವರ ದಯೆಯನ್ನು ನೀನು ಹೊಂದಿಕೊಂಡಿರುವವನಾಗಿದ್ದರೆ, those low places are those places where your roots going deep and getting strong so that you may rise up, grow up to a big and strong tree. ಹಾಗೆ ನೀನು ದೇವರನ್ನೇ ನಿರೀಕ್ಷಿಸಿ ಆ ದಯೆಯಲ್ಲಿ ನಿಂತುಕೊಂಡಿರುವವನಾಗಿರೋದಾದ್ರೆ ನೀನು ಎಷ್ಟು ಕೆಳಗೆ ಹೋದ್ರೂ ಕೂಡ ಅದರ ಅರ್ಥ ನಿನ್ನ ಬೇರು ಬಹಳ ಬೇರೂರಿ ಆಮೇಲೆ ಬಲವಾಗಿ ನೀನು ಮೇಲಕ್ಕೆ ಎತ್ತರದಲ್ಲಿ ಬೆಳೆಯುವುದಕ್ಕಾಗಿ ನಿನಗೆ ಬಲ ಉಂಟಾಗ್ತಾ ಇದೆ. Amen. People thought, the brothers of Joseph thought they are putting Joseph into the pit. ಆಮೇನ್. ಯೋಸೇಫನ ಸಹೋದರರು ಯೋಚನೆ ಮಾಡಿದ್ರು, ಯೋಸೇಫನನ್ನ ಅವರು ಹಲ್ಲಕ್ಕೆ ಹಾಕಿದ್ರು, ಗುಂಡಿಯಲ್ಲಿ ಹಾಕಿದ್ರು ಎಂಬುದಾಗಿ. They thought he is supposed to become a king, but we are going to make him a slave, and they sold him. ಅವ್ರು ಚಿಂತೆ ಮಾಡಿದ್ರು, ಇವನು ಒಬ್ಬ ರಾಜನಾಗಿ ಚಿಂತೆ ಮಾಡ್ತಿದ್ದಾನೆ, ಆದ್ರೆ ಇವನನ್ನ ನಾವು ದಾಸನಾಗಿ ಈಗ ಮಾರಿಬಿಟ್ವಿ. I mean, that season for Joseph was going down. ಆಗ ಯೋಸೇಫನು ಚಿಂತೆ ಮಾಡುವಾಗ ಕೂಡ ಅವನು ಕೆಳಗೆ ಹೋಗುವಂತ ರೀತಿಯಲ್ಲಿ ಕಾಣಲ್ಪಟ್ಟನು. Bible says God sent a man before Israel to Egypt. ಆದ್ರೆ ದೇವರ ವಾಕ್ಯ ಹೇಳುವಂತದ್ದೇನು ಗೊತ್ತಾ, ಆ ರೀತಿಯಾದಂತ ಸಂದರ್ಭದಲ್ಲೂ ದೇವರು ಒಂದು ವ್ಯಕ್ತಿಯನ್ನ ಆಮೇನ್ ಐಗುಪ್ತ ದೇಶಕ್ಕೆ ಆಮೇನ್ ಕಲಿಸುವವನಾಗಿದ್ದಾನೆ ಎಂಬುದಾಗಿ ಮಾತನಾಡಿದ್ದಾನೆ. 107. ಆಮೇನ್.
ಕೀರ್ತನೆ 107. It says, God sent a man. ಅಲ್ಲಿ ಹೇಳುವಂತ ದೇವರು ಒಂದು ಮನುಷ್ಯನನ್ನ ಕಳಿಸ್ತಾ ಇದ್ದಾನೆ. Hallelujah. Somebody there, if you have the word, scripture, you can read. Hallelujah. Okay. Amen. Hallelujah. One minute. It's here. Okay, 106. 106ನೇ ಅಧ್ಯಾಯ ಕೀರ್ತನೆ 106. 106. Jesus, hallelujah. Okay, and he gave them water day and fire and extreme miracles for God go and say. Yes. Godaita? Did you see? He sent a person, one man before them. 106. ಎಷ್ಟನೇ ವಾಕ್ಯ? ಯೋಸೆಫನನ್ನ ಅವರ ಮುಂದಾಗಿ ಕಳಿಸಿದ್ನು ಎಂಬುದಾಗಿ. 105:16. ಓಕೆ, ಓದಿ. Yes, thank you, brother. Okay. Hello. Your brothers did not put you down into the pit. It was God preparing you to send you to Egypt. ಆಮೇನ್ ಸಹೋದರರು ನಿಮ್ಮನ್ನ ಹಲ್ಲಕ್ಕೆ ಅಥವಾ ಮಾರಿಬಿಟ್ರು ಎಂಬುದಾಗಿರುವಂಥದ್ದಲ್ಲ ಸತ್ಯ. ದೇವರು ಆ ಮುಖಾಂತರವಾಗಿ ನಿಮ್ಮನ್ನ ಐಗುಪ್ತಕ್ಕೆ ಕಳಿಸ್ತಾ ಇದ್ದಾನೆ. God is in charge of your life. ದೇವರು ನಿನ್ನ ಎಲ್ಲಾ ವಿಷಯಗಳಲ್ಲೂ ನಿಮ್ಮ ಜೀವಿತದಲ್ಲೂ ಆತನಿಗೆ ಆಡಳಿತ ಇದೆ. Don't see what is only bad things that is coming before you. ಅಯ್ಯೋ ಇದೆಲ್ಲ ಈಗ ಸಂಭವಿಸ್ತಾ ಇದೆಯಲ್ಲ, ನನಗೆಲ್ಲ ಕೆಟ್ಟದಾಗ್ತಾ ಇದೆಯಲ್ಲ ಎಂಬುದಾಗಿ ಚಿಂತೆ ಮಾಡಬೇಡ. Those people who trust in man and trust in his own strength always see bad and darkness. ಮನುಷ್ಯರಲ್ಲಿ ಸ್ವಂತ ಬಲದಲ್ಲಿ ಚಿಂತಿಸುವವರು ಈ ಪ್ರಕಾರವಾಗಿಯೇ ಕೆಟ್ಟದಾಗ್ತಾ ಇದೆ ಎಂಬುದಾಗಿ ಮಾತ್ರ ನೋಡ್ತಾ ಇರ್ತಾರೆ. Those who trust in the Lord always sees good what God is bringing in his life. ಆದ್ರೆ ದೇವರಲ್ಲಿ ಆಶ್ರಯ ಇಡುವಂತವರು ಎಲ್ಲವನ್ನ ಒಳ್ಳೆಯದಕ್ಕಾಗಿಯೇ ಸಂಭವಿಸ್ತದೆ ಎಂಬುದಾಗಿ ಕಂಡು ದೇವರಿಗೆ ಸ್ತೋತ್ರ ಮಾಡ್ತಾರೆ. God has sent a man. ದೇವರು ಹೇಳ್ತಾ ಇರೋದೇನು ಗೊತ್ತಾ? ದೇವರು ಒಂದು ಮನುಷ್ಯನನ್ನ ಐಗುಪ್ತಕ್ಕೆ ಕಳಿಸ್ತಾ ಇದ್ದಾನೆ. Do you know why God sent Joseph? ಯಾಕೆ ದೇವರು ಯೋಸೆಫನನ್ನ ಕಳಿಸಿದ್ರು? To bless his own brothers. ತನ್ನ ಸ್ವಂತ ಸಹೋದರರನ್ನ ಆಶೀರ್ವದಿಸಲು ಕಳಿಸ್ತಾ ಇದ್ದಾನೆ. Can you imagine the favor of God that Joseph was carrying? ಈ ದೇವರ ದಯೆಯನ್ನ ಹೊಂದಿಕೊಂಡಿರುವಂತ ಯೋಸೆಫನ ಕುರಿತಾಗಿ ಚಿಂತೆ ಮಾಡಿ ನೋಡಿರಿ. The man who carries the favor of God doesn't know to curse people, he knows to bless people. ದೇವರ ದಯೆಯನ್ನ ಹೊಂದಿಕೊಂಡಿರುವಂತ ಒಂದು ಮನುಷ್ಯನು ಆತನು ಯಾರನ್ನು ಶಪಿಸುವಂತ ಮನುಷ್ಯನಲ್ಲ, ಆತನೆಲ್ಲರನ್ನು ಆಶೀರ್ವದಿಸುವಂತ ಮನುಷ್ಯನಾಗಿದ್ದಾನೆ. Maybe people have done bad to you. ನಿನಗೆ ಯಾರಾದ್ರೂ ಕೆಟ್ಟದ್ದು ಮಾಡಿರಬಹುದು. Maybe people have thrown you to the pit. ನಿಮಗೆ ಬೇಡದಾಗಿರುವಂತ ಮಾತುಗಳನ್ನ ಹೇಳಿ ನಿಮ್ಮನ್ನ ಹಳ್ಳಕ್ಕೆ ತಳ್ಳಿರಬಹುದು. But Joseph did not see the brothers, he saw the God who has called him and promised him. ಆದ್ರೆ ಯೋಸೆಫನು ಹೀಗೆ ಮಾಡಿದಂತ ಸಹೋದರನ ನೋಡ್ತಾ ಇಲ್ಲ, ಆ ವಿಷಯಗಳನ್ನ ಮಾತನಾಡ್ತಾ ಇಲ್ಲ. ಆತನ್ನ ಕಳಿಸ್ತಾ ಇರುವಂತ ದೇವರನ್ನ ಮಾತ್ರ ನೋಡ್ತಾ ಇದ್ದಾನೆ. He is not trusting man to fulfill the God's plan in his life, he is trusting God himself and his hand to be fulfilled in his life. ದೇವರ ವಾಗ್ದಾನ ನೆರವೇರಲು ಮನುಷ್ಯರನ್ನ ನೋಡ್ತಾ ಇಲ್ಲ, ದೇವರ ವಾಗ್ದಾನ ನೆರವೇರುವಂತೆ ದೇವರನ್ನ ಮಾತ್ರ ಆತನು ನೋಡಿ ಜೀವಿಸ್ತಾ ಇದ್ದಾನೆ. Hallelujah. This man of favor passed through a season of getting down, but this man became a blessing to his own brothers. ದೇವರ ದಯೆಯನ್ನ ಹೊಂದಿಕೊಂಡಿರುವಂತ ಈ ವ್ಯಕ್ತಿಯು ಹಳ್ಳಕ್ಕೆ ಬಿದ್ರು ಕೂಡ, ಮಾರಲ್ಪಟ್ಟರು ಕೂಡ, ಈತನು ಯಾರೆಲ್ಲ ಇವನ್ನ ತಳ್ಳಿದ್ರೋ ಅವ್ರಿಗೂ ಕೂಡ ಒಂದು ಆಶೀರ್ವಾದವಾಗಿ ಮಾರಲ್ಪಡ್ತಿದ್ದಾನೆ. Where is your focus? ನಿಮ್ಮ ದೃಷ್ಟಿ ಎಲ್ಲಿದೆ? The things that you focus will hold you. ನೀವು ಯಾವ ಕಾರ್ಯವನ್ನ ಲಕ್ಷಿಸಿ ನೀವು ಓಡ್ತಾ ಇದ್ದೀರೋ ಅದು ನಿಮ್ಮನ್ನ ಹಿಡ್ಕೊಂಡಿರ್ತದೆ. If you are focused with those things that you are going through, I tell you, you will be staying there. ನಿಮ್ಮ ಲಕ್ಷ್ಯವು ಯಾವ ಜಾಗದಲ್ಲಾಗಿದೆಯೋ ಅದನ್ನ ಅದು ಸರಿಯೇ ಇಲ್ಲದಿದ್ದರೆ ನೀವು ಸರಿ ಇಲ್ಲದೆ ಇರುವಂತ ದಾರಿಯಲ್ಲಾಗಿರ್ತೀರಿ. Focus on God.
ಆದ್ರಿಂದ ನಿಮ್ಮ ಲಕ್ಷ್ಯವು ಯೇಸು ಆಗಿರಲಿ. When you focus on God, ಈ ಯೇಸುವನ್ನ ನೋಡಿ ನೀವು ಓಡುವುದಾದ್ರೆ no prison can hold you there. ಯಾವ ಸೆರೆಮನೆಯು ನಿನ್ನನ್ನು ಹಿಡಿದುಕೊಳ್ಳುವುದಿಲ್ಲ. No Potiphar's house will hold you there. ಯಾವ ಪೋತಿಫರನ ಮನೆಯು ನಿನ್ನನ್ನು ಹಿಡಿದುಕೊಳ್ಳೋದಕ್ಕಾಗೋದಿಲ್ಲ. No pit will hold you there. ಯಾವ ಹಳ್ಳ ಗುಂಡಿಯು ನಿನ್ನನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. No slavery will hold you there. ಆಮೆನ್. ಯಾವ ದಾಸತ್ವವು ನಿನ್ನನ್ನು ಹಿಡಿದುಕೊಳ್ಳೋದಕ್ಕಾಗೋದಿಲ್ಲ. You are supposed to be a head, not to be a tail. ಯೇಸುವನ್ನ ನೋಡಿ ಓಡುವವನು ಯಾವಾಗಲೂ ತಲೆಯಾಗಿರ್ತಾನೆ, ಬಾಲವಲ್ಲ. You are not going to be below, you will be up high among the people on the surface of the earth. ಆಮೆನ್. ನೀನು ಕೆಳಗೆ ಆಗಿರೋದಿಲ್ಲ, ನೀನು ಯಾವಾಗಲೂ ಆಮೆನ್ ಮೇಲಕ್ಕೆ ರಾಜನಾಗಿ ಜೀವಿಸ್ತೀಯ. Our God is a blessed God, and those people who follow him are blessed. ಆಮೆನ್. ನಮ್ಮ ದೇವರು ಆಶೀರ್ವಾದದ ದೇವರಾಗಿದ್ದಾನೆ, ಆತನ ಹಿಂಬಾಲಿಸುವವರೆಲ್ಲರೂ ಆಶೀರ್ವಾದ ಹೊಂದುವವರಾಗಿದ್ದಾರೆ. Our God is a peculiar God, and those people who follow him are a peculiar generation. ಆಮೆನ್. ನಮ್ಮ ದೇವರು ಆತನು ವಿಶೇಷವಾದ ದೇವರಾಗಿದ್ದಾನೆ, ಆದ್ರಿಂದ ಆತನ ಹಿಂಬಾಲಿಸುವವರು ವಿಶೇಷ ಜನಾಂಗವಾಗಿದ್ದಾರೆ. Our God is a holy God, and those people he has called is a holy nation. ಆಮೆನ್. ನಮ್ಮ ದೇವರು ಪರಿಶುದ್ಧನಾದ ದೇವರಾಗಿರುವುದರಿಂದ ಆತನ ಹಿಂಬಾಲಿಸುವರು ಆಮೆನ್ ಪರಿಶುದ್ಧವಾಗಿ ಆತನ ಹಿಂಬಾಲಿಸುವವರಾಗಿರಬೇಕು. Hallelujah. Hallelujah. So the favor of God comes on you, and you will become a blessing to many. ಆಮೆನ್. ಈ ದೇವರ ದಯೆಯು ನಿಮ್ಮ ಮೇಲೆ ಬಂದು ನೀವು ಜನರಿಗೂ ದೇಶಕ್ಕೂ ನಿಮ್ಮ ಸ್ವಂತದವರಿಗೂ ಆಶೀರ್ವಾದವಾಗ್ತೀರಿ. Hallelujah. The Amen. favor of God was upon Moses. ಈ ದೇವರ ದಯೆಯು ಮೋಶೆ ಮೇಲೆ ಬಂತು. Amen. In chapter 34 of Exodus, you see, and Moses is saying, if you have favor with me, please, I pray, and he is praying. ಆಮೇಲೆ ಅಲ್ಲಿ ಮೋಶೆ ಹೇಳುವಂಥದ್ದು, ದೇವರೇ ನಿನಗೆ ನನ್ನ ಮೇಲೆ ದಯೆ ಇದ್ರೆ ನಾನೀಗ ಈ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. Hallelujah. He asked for to see the glory of God. ಆಮೇಲೆ ಆತನು ದೇವರ ಮಹಿಮೆಯನ್ನ ಕಾಣಲು ಆಮೇಲೆ ಕೇಳ್ಕೊಳ್ತಿದ್ದಾನೆ. Moses was a man who had the favor of God. ಮೋಶೆ ಕೂಡ ದೇವರ ದಯೆಯನ್ನ ಹೊಂದಿದಂತ ಒಂದು ಮನುಷ್ಯನು. See, when he found out that he has the favor of God, ಆಮೇಲೆ ಈ ದೇವರ ದಯೆ ಅವನ ಮೇಲಿದೆ ಎಂಬುದಾಗಿ ಅವನಿಗೆ ತಿಳಿದು ಬಂದಾಗ he came to know that he is eligible, or he is prepared to do the work of God. ಆಮೇಲೆ ಅವನಿಗೆ ಒಂದು ಕಾರ್ಯ ಗೊತ್ತಾಯಿತು, ಆ ಮಾಡಬೇಕಾದಂತ ಒಂದು ಕಾರ್ಯವನ್ನು ಮಾಡಿ ಮುಗಿಸಲು ಆತನು ಆಮೇಲೆ ನೇಮಿಸಲ್ಪಟ್ಟವನಾಗಿದ್ದಾನೆ. You know, brother Kenneth Copeland says, do not live in sin consciousness, live in favor consciousness. ಆಮೇನ್. ಒಬ್ರು ದೇವಸೇವಕರು ಹೇಳುವಂತ ಒಂದು ಕಾರ್ಯ, ನೀವು ಪಾಪದ ಆಮೇನ್ ಅರಿವಿನಿಂದ ಜೀವಿಸಬೇಡಿ, ಚಿಂತೆಯಿಂದ ಜೀವಿಸಬೇಡಿ, ಯಾವಾಗಲೂ ದೇವರ ದಯೆಯ ಚಿಂತೆಯಿಂದ ಜೀವಿಸುವವರಾಗಿರಿ. You know, people who are living in the New Testament, New Testament experience, they still carry a spirit of Old Testament guilty conscience, because they doesn't understand the full plan of God. ಆಮೇನ್. ಹೊಸ ಒಡಂಬಡಿಕೆಯಲ್ಲಿ ಜೀವನ ಮಾಡುವಂತ ವ್ಯಕ್ತಿಗಳು ಈಗಲೂ ಕೂಡ ಹಳ ಒಡಂಬಡಿಕೆಯ ಆ ಒಂದು ಚಿಂತೆಯಲ್ಲಿ ಜೀವನ ಮಾಡ್ತಾರೆ. ಅವರು ಇವಾಗಲೂ ಕೂಡ ಪಾಪದ ಬೋಧದಿಂದ ಜೀವನ ಮಾಡುವವರಾಗಿದ್ದಾರೆ. ಅಯ್ಯೋ ನನ್ನ ಕ್ಷಮಿಸು ಎಂಬುದಾಗಿ ಜೀವನ ಮಾಡುವವರಾಗಿದ್ದಾರೆ. That reason they could not able to enjoy all grace, the full grace of God. ಆದ್ರಿಂದ ಆ ಹಂತದಲ್ಲೇ ಆಗಿರುವುದರಿಂದ ದೇವರ ಮಹಾ ದಯೆಯನ್ನು ಅನುಭವಿಸಲು, ಅದರಲ್ಲಿ ಉಲ್ಲಾಸ ಪಡಲು ಅವರಿಗೆ ಸಾಧ್ಯವಾಗ್ತಾ ಇಲ್ಲ. The spirit, they have a different spirit. Everywhere they turn, they always see bitterness. ಆಮೇಲೆ ಆ ಅದೊಂದು ವ್ಯತ್ಯಾಸವಾದಂತ ಒಂದು ಆತ್ಮವಾಗಿದೆ. ಆ ಕಡೆ ಈ ಕಡೆ ತಿರುಗಿದ್ರು ಕೂಡ ಕಹಿಯಾದಂತ ಮಾತುಗಳು, ಬೇಜಾರಿನ ಅವಸ್ಥೆಗಳು. Hallelujah. The word grace means charming. ಆಮೇನ್. ಕೃಪೆ ಎಂಬುದಾಗಿ ಹೇಳಿದ್ರೆ ಯಾವಾಗ್ಲೂ ಆಮೇಲೆ ಒಂದು ಸಂತೋಷದ. If you know the grace of God, the deep grace of God that God has for you, your face will never be dull. Always it will be charming. ಆಮೇನ್. ದೇವರ ಆ ಅನುಕಂಪ, ಆ ಒಂದು ಮಹಾಕೃಪೆಯನ್ನು ನೀನು ತಿಳಿದುಕೊಂಡವನಾಗಿರುವುದಾದ್ರೆ ನೀನು ಯಾವಾಗಲೂ ನಗುವಿನಿಂದ ಸಂತೋಷದಿಂದ ಜೀವನ ಮಾಡಲು ನಿನಗೆ ಸಾಧ್ಯವಾಗ್ತದೆ. Hallelujah. Hallelujah. Proverbs chapter 3. ಆಮೇನ್. ಜ್ಞಾನೋಕ್ತಿಗಳ ಪುಸ್ತಕ Proverbs chapter 3. 3ನೇ ಅಧ್ಯಾಯ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ verse 1. ಅದರ 1ನೇ ವಾಕ್ಯ. How do you access favor? ಯಾವ ಪ್ರಕಾರವಾಗಿ ದೇವರ ದಯೆಯನ್ನ ಸ್ವೀಕರಿಸುವಂತದ್ದು? Okay, we thought about favor is released by our faith. ಆಮೇಲೆ ಈ ಒಂದು ನಂಬಿಕೆ ಮುಖಾಂತರವಾಗಿ ಆಮೇಲೆ ಈ ಒಂದು ದಯೆ ನಮಗೆ ಬಂತು ಎಂಬುದಾಗಿ ನೋಡ್ತೇವೆ. Here we see, my son, do not forget my teaching, but keep my commands in your heart, for they will prolong your life many years and bring you peace and prosperity. Let love and faithfulness never leave you. Bind them around your neck.
write them on the tablet of your heart. Then you will win favor and a good name. ಆಮೆನ್. ಕಂದ, ನನ್ನ ಉಪದೇಶವನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವವು. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು, ನಿನ್ನ ಹೃದಯದ ಹಲಗೆಯಲ್ಲಿ ಅವುಗಳನ್ನು ಬರೆ. ಇದರಿಂದ ನೀನು ದೇವರ ಮತ್ತು ಮನುಷ್ಯರ ದಯೆಯನ್ನು ಸಮ್ಮತಿಯನ್ನು ಪಡೆದುಕೊಳ್ಳುವಿ. Amen. It says, let love and faithfulness never leave you. ಆಮೇನ್. ಪ್ರೀತಿಯು ದೇವರ ನಂಬಿಗಸ್ತೆಯು ನಿನ್ನನ್ನು ಎಂದಿಗೂ ಬಿಡದಿರುತ್ತದೆ. If you continue to hear the word of God, ದೇವರ ವಾಕ್ಯವನ್ನ ನೀವು ಕೇಳಲು ನೀವು ಇನ್ನೂ ಹೆಚ್ಚಾಗಿ ಬಯಸುವುದಾದರೆ, if you humble before the Lord, ದೇವರ ಮುಂದಾಗಿ ನಿಮ್ಮನ್ನು ನೀವು ತಗ್ಗಿಸಿಕೊಟ್ಟು you ಜೀವಿಸುವುದಾದರೆ, will learn how to live in the love of God and in the faithfulness. ದೇವರ ಪ್ರೀತಿಯಲ್ಲಿ, ದೇವರ ನಂಬಿಗಸ್ತಿಕೆಯಲ್ಲಿ ಹೇಗೆ ಜೀವಿಸುವುದು ಎಂಬುದಾಗಿ ನೀವು ಕಲ್ತ್ಕೊಳ್ತೀರಾ. Hallelujah. ಆಮೆನ್. Wherever love and faithfulness comes, favor follows. ಎಲ್ಲೆಲ್ಲಿ ಪ್ರೀತಿಯು ದೇವರ ನಂಬಿಗಸ್ತಿಕೆ ಇದೆಯೋ ಅಲ್ಲೆಲ್ಲವೂ ದೇವರ ದಯೆಯು ಹಿಂಬಾಲಿಸ್ತಾ ಇರ್ತದೆ. Do you know many people, they feel they are enemy of God even today. ಕೆಲವರು ಚಿಂತೆ ಮಾಡ್ತಾರೆ, ಅಯ್ಯೋ ದೇವರು ನನಗೆ ವಿರೋಧವಾಗಿದ್ದಾರೆ ಎಂಬುದಾಗಿ. Always they feel that they carry that spirit of enmity. ಆ ಪ್ರಕಾರವಾಗಿರುವಂತ ಒಂದು ಅನುಭವ ಚಿಂತೆಯಿಂದ ಜೀವಿಸುವರಾಗಿರ್ತಾರೆ. Bible says in Romans chapter 5 verse 10, it says, when we were yet his enemies, God reconciled us and accepted us in Christ Jesus. ರೋಮ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ದೇವರು ಹೇಳುವಂತ ಒಂದು ಕಾರ್ಯ 5:10 ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಶತ್ರುಗಳಾಗಿರುವಾಗಲೇ ದೇವರು ನಮ್ಮನ್ನ ಪ್ರೀತಿಸಿದನು ಎಂಬುದಾಗಿ. Amen. So we need to live in the love of God. ಆದ್ರಿಂದ ನಾವು ದೇವರ ಪ್ರೀತಿಯಲ್ಲಿ ಜೀವಿಸುವವರಾಗಿರಬೇಕು. Devil comes to put, that sense of guiltiness and bitterness against God and people. ಸೈತಾನು ಬಂದು ನಿಮ್ಮೊಳಗೆ ಪಾಪದ ಬೋಧವನ್ನ ಕೊಟ್ಟು ನಿಮ್ಮನ್ನ ಯಾವಾಗ್ಲೂ ದೇವರ ಮುಂದಾಗಿ ಪಾಪಿ ಎಂಬುದಾಗಿ ಚಿಂತೆ ಕೊಡ್ತಾ ಇರ್ತಾನೆ. You need to learn to live in the love of God. ಈ ದೇವರ ಪ್ರೀತಿಯಲ್ಲಿ ಜೀವಿಸುವಂತದ್ದು, ದಯೆಯಲ್ಲಿ ಜೀವಿಸುವಂತದನ್ನ ನೀವು ಕಲಿಯುವವರಾಗಿರಬೇಕು. Did you get up morning and say, Lord, I thank you for the love, immeasurable love that you have showered on me. ಬೆಳಗಿನ ಜಾವದಲ್ಲಿ ಎದ್ದು ನಿಂತುಕೊಂಡು, ಕರ್ತನೇ ನನ್ನ ಮೇಲೆ ಲೆಕ್ಕವಿಲ್ಲದಷ್ಟು ಇರುವಂತ ಪ್ರೀತಿಯನ್ನ, ದಯೆಯನ್ನ ನೀನು ಇಟ್ಟಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? God did not love you because he found that you are eligible for it. ದೇವರು ನಿಮ್ಮನ್ನ ಪ್ರೀತಿಸ್ತಾ ಇರೋದು ನೀವು ಅದಕ್ಕೆ ಎಲಿಜಿಬಲ್ ಆಗಿದ್ದೀರಿ ಎಂಬುದಾಗಿ. Amen. Because of his mercy. ಆತನ ದಯೆ ಕಾರಣವಾಗಿದೆ ನಿಮ್ಮನ್ನ ದೇವರು. Because he has decided to love you. ಆತನು ಒಂದು ತೀರ್ಮಾನ ತೆಗೆದು ನಿಮ್ಮನ್ನ ಪ್ರೀತಿಸುವವನಾಗಿದ್ದಾನೆ. Do you believe that God is loving you? ಹಾಗಾದ್ರೆ ನೀವು ನಂಬ್ತಾ ಇದ್ದೀರಾ ದೇವರು ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ? Amen. Do you really feel it? ಅದನ್ನ ಅನುಭವಿಸ್ತಾ ಇದ್ದೀರಾ? You enjoy the favor of God like a meal, like a feast. When you are sitting on the table of the love of God. ಈ ದೇವರ ದಯೆಯನ್ನ, ದೇವರ ಆ ಕಾರ್ಯಗಳನ್ನ ನೀವು ಒಂದು ಆಹಾರ ತೆಗೆದುಕೊಳ್ಳುವಾಗ ಹೇಗೆ ಸಂತೋಷಿಸ್ತೀರಾ, ಆ ಪ್ರಕಾರವಾಗಿ ತೆಗೆದುಕೊಳ್ಳಲು ನಿಮ್ಮಲ್ಲಿ ಒಂದು ಆನಂದವಿದೆಯಾ? So what I say is the favor of God is the dishes. ದೇವರ ಈ ದಯೆಯು ಒಂದು ನಿಮ್ಮ ಮುಂದೆ ಆಹಾರವಾಗಿದೆ. Amen. And the table is the love of God. ಅದು ಮುಂದೆ ಇರುವಂತ ಟೇಬಲ್ ಆಗಿದೆ ದೇವರ ಪ್ರೀತಿ. Are you enjoying the love of God? ಈ ದೇವರ ಪ್ರೀತಿಯನ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? Are you living in the love of God? ಆ ಒಂದು ದೇವರ ಪ್ರೀತಿಯಲ್ಲೇ ನೆಲೆಗೊಂಡಿದ್ದೀರಾ? Do you say always filled with that love relationship and say, Lord, I love you in spite of all that I am and how I am and how I am living, you still love me? ಯಾವ ಪ್ರಕಾರವಾಗಿದ್ರೂ ಕೂಡ ನಿಮ್ಮ ಅವಸ್ಥೆಯು, ಕರ್ತನೇ ನಾನು ನಿನ್ನ ಪ್ರೀತಿಸ್ತಿದ್ದೇನೆ ಎಂಬುದಾಗಿ ಹೇಳಿ ಆ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿದ್ದೀರಾ? God's love doesn't encourage you to live still in sin. ಈ ದೇವರ ಪ್ರೀತಿಯು ನೀವು ಪಾಪದಲ್ಲೇ ಇರಬೇಕೆಂಬುದಾಗಿ ದೇವರು ಯಾವತ್ತೂ ನಿಮ್ಮನ್ನ ಪ್ರೋತ್ಸಾಹ ಮಾಡೋದಿಲ್ಲ. The love of God compels you to come out of sin. ಈ ದೇವರ ಪ್ರೀತಿಯು ಪಾಪವನ್ನ ಬಿಟ್ಟು ನೀವು ಹೊರಗೆ ಬರಬೇಕೆಂಬುದಾಗಿ ನಿಮ್ಮನ್ನ ಸಹಾಯ ಮಾಡುವಂತದ್ದಾಗಿದೆ. Come on church, this morning let us feast in the favor of God. ಆದ್ರಿಂದ ಈ ಬೆಳಗಿನ ಜಾವದಲ್ಲಿ ದೇವರಲ್ಲಿ ನಾವು ಆನಂದ ಪಡುವವರಾಗಿರೋಣ. Wherever you go, ಎಲ್ಲೆಲ್ಲಿ ಹೋದ್ರೂ ಕೂಡ, wherever you go, ನಾವೆಲ್ಲೇ ಹೋದ್ರೂ ಕೂಡ, amen, the favor of God follows you. ದೇವರ ಪ್ರೀತಿ ನಿಮ್ಮನ್ನ ಹಿಂಬಾಲಿಸುವಂತದ, ದೇವರ ದಯೆ ನಿಮ್ಮನ್ನು ಹಿಂಬಾಲಿಸುವಂತದಾಗಿದೆ. When God sees you as special,
you feel that you are special to God. ಆಮೇನ್. ದೇವರು ನಿಮ್ಮನ್ನ ವಿಶೇಷವಾಗಿ ಕಾಣುವಾಗ ನೀವು ನಿಮ್ಮನ್ನ ವಿಶೇಷವಾಗಿ Some ಕಾಣುವಂತವರಾಗಿ. people say, I am only dust. ಆಮೇನ್. ಕೆಲವರು ಹೇಳ್ತಾ, ಅಯ್ಯೋ ನಾನು ಧೂಳಾಗಿದ್ದೇನೆ. I am only insect. ಆಮೇನ್, ನಾನೊಂದು ಇನ್ಸೆಕ್ಟ್ ಆಗಿದ್ದೇನೆ. Okay, let them say like that. But as for you and I are concerned, let us say, I am special and I am precious in the sight of God. ಆಮೇನ್. ಬೇರೆಯವರು ಯಾವ ಪ್ರಕಾರ ಹೇಳಿದ್ರು ಕೂಡ ದೇವರ ಮುಂದಾಗಿ ನಾನು ದೇವರ ಮಗನಾಗಿದ್ದೇನೆ, ನಾನು ವಿಶೇಷವುಳ್ಳವನಾಗಿದ್ದೇನೆ ಎಂಬುದಾಗಿ ಚಿಂತಿಸಿ ಪ್ರಾರ್ಥಿಸುವಂತವರು, ಆಮೇನ್, ಅದರಲ್ಲಿ ಸಂತೋಷ ಪಡುವಂತವರು ಆಗಿರಿ. Shall we give ourselves to the Lord this morning? ನಮ್ಮನ್ನ ಪೂರ್ಣವಾಗಿ ಸಮಯ ಒಪ್ಪಿಸಿಕೊಡೋಣ. Giving to the Lord releases favor. ಆಮೇನ್. ದೇವರಿಗೆ ಕೊಡುವಂಥದ್ದು ಕೂಡ ದೇವರಿಂದ ಒಂದು ದಯೆಯನ್ನ ಆಮೇನ್ ನಿಮ್ಮ ಮೇಲೆ ರಿಲೀಸ್ ಮಾಡುವಂಥದ್ದಾಗಿದೆ. Hallelujah. Giving to the Lord releases favor. ಆಮೇನ್. ದೇವರಿಗೆ ಕೊಡುವಾಗ ಆಮೇನ್ ದೇವರ ದಯೆ ರಿಲೀಸ್ ಆಗುವಂಥದ್ದು ಕೂಡ ಆಗಿದೆ. 2 Corinthians chapter 9 verse 8 says, more grace be given to you as you give to the Lord. ಆಮೇನ್. ನೀವು ದೇವರಿಗೆ ಕೊಡುವಾಗ ಹೆಚ್ಚಾದಂತ ಕೃಪೆ ನಿಮಗೆ ಕೊಡಲಾಗಿದೆ. Hallelujah. Hallelujah. Giving is a grace, is a favor. ಆಮೇನ್. ಕೊಡುವಂಥದ್ದು ಕೂಡ ಒಂದು ಕೃಪೆಯಾಗಿದೆ. Let's give to the Lord this morning. ಆದ್ರಿಂದ ಈ ಸಮಯ ನಾವು ದೇವರಿಗೆ ಕೊಡೋಣ. Don't wait for the favor, walk in the favor. ಆಮೇನ್. ನಾವು ಈ ಒಂದು ದಯೆ ಸಿಗುವುದಕ್ಕಾಗಿ ನಾವು ಕಾಯುವಂತವರು ಆಗಿರಬಾರದು. ಆಮೇನ್. ಈ ದಯೆಯಲ್ಲಿ ನಾವು ಜೀವಿಸುವಂತವರಾಗಿರೋಣ. Amen. Come on, church. Let's give to the Lord this morning. ಈ ಸಮಯ ದೇವರಿಗೆ ನಾವು ಕೊಡುವಂತವರಾಗಿರೋಣ. Praise the Lord. Hallelujah. இதுவரை நடத்தி இதுவரை நடத்தி குறைவின்றி காத்து மகிழ்வை தந்தீரே நன்றி ஐயா. இதுவரை நடத்தி குறைவின்றி காத்து மகிழ்வை தந்தீரே நன்றி ஐயா. தண்ணீரை கடந்தேன், சோதனை ஜெயித்தேன், மதிலை தாண்டினேன் உன் பலத்தால். தண்ணீரை கடந்தேன், சோதனை ஜெயித்தேன், மதிலை தாண்டினேன் உன் பலத்தால். நன்றி நன்றி ஐயா, உம்மை உயர்த்திடுவே. நன்றி நன்றி ஐயா, உம்மை உயர்த்திடுவே. இதுவரை நடத்தி குறைவின்றி காத்து மகிழ்வை தந்தீரே நன்றி ஐயா. ஆபத்து நாளில் அனுகூலமான துணையுமானீரே நன்றி ஐயா. ஆபத்து நாளில் அனுகூலமான துணையுமானீரே நன்றி ஐயா. நன்றி நன்றி ஐயா, உம்மை உயர்த்திடுவே. நன்றி நன்றி ஐயா, உம்மை உயர்த்திடுவே. இதுவரை நடத்தி குறைவின்றி காத்து மகிழ்வை தந்தீரே நன்றி ஐயா. இதுவரை நடத்தி குறைவின்றி காத்து மகிழ்வை தந்தீரே நன்றி ஐயா. தண்ணீரை கடந்தேன், சோதனை ஜெயித்தேன், மதிலை தாண்டினேன் உன் பலத்தால். தண்ணீரை கடந்தேன், சோதனை ஜெயித்தேன், மதிலை தாண்டினேன் உன் பலத்தால். நன்றி நன்றி ஐயா, உம்மை உயர்த்திடுவே. நன்றி நன்றி ஐயா, உம்மை உயர்த்திடுவே.
Shall we pray together? Dear Father, we thank you, Lord. We bless your name. We glorify you for what you have done and what you are doing in our life. Thank you for the immeasurable favor that you have showered in our lives, O God, and you have made us know how to walk in the favor of God, how to not only say we have it, but to enjoy it for the glory of God. And those people who are living around us may know that the Lord is there with us, O God, as we carry the favor of God. Lord, I pray for each and every one of us who have gathered here. I pray for the offering. We bless each and every one who have extended their hands and extended their support towards the work, mission work of God, to fulfill the assignment of God for the church in the world. Thank you, Lord, for blessing us. Every seed that people have sown into the kingdom, into the work of God, may be multiplied 30, 60, 100-fold and give back to them, O God. Bless us together. Send us with thy blessing. Thank you for all things that you have planned and bring it to pass in our life. Thank you for all those people watching us online. We pray special favor upon each and every one of them, and help us to know it and enjoy it as you have spoken. In Jesus' mighty name we pray. And the church said, Amen, 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 amen. May the Lord bless you.